ಅಂದ್ರೆ ಈಗ ನಾನು ಏನೋ ಒಂದು ಉತ್ಪಾದನೆ ಮಾಡ್ತೀನಿ, ಅದನ್ನೇ ನಾನು ಬಳಸ್ತೀನಿ, ಬಳಸಿ ಬದುಕ್ತೀನಿ. ಇದನ್ನ ಉತ್ಪಾದನೆ ಮಾಡಿದೀನಿ, ಇದನ್ನ ನೀನ್ ತಗೊಳಪ್ಪ, ನೀನ್ ಇದ್ ಮಾಡಿರೋದು ನನಗೆ ಕೊಟ್ಟು ನಾನು ತಿಂತೀನಿ ಅನ್ನೋದಲ್ಲ. ಅಲ್ಲ, ಕೇವಲ ಕೃಷಿ ಉತ್ಪನ್ನ ಮಾತ್ರ. ಒಬ್ಬ ರೈತನ ಬೆವರಿನಿಂದ ಯಾವ ಒಂದು ಹಣ್ಣು ಹಂಪಲು ತರಕಾರಿ ಇತ್ಯಾದಿಗಳು ಸಿಗುತ್ತೆ, ಅದು ಮಾತ್ರ ನಿಜವಾದಂತ ಉತ್ಪಾದನೆ. ರೈತನಾದವನು ಅವನು ಮತ್ತು ಅವನ ಕುಟುಂಬವನ್ನ ನೇರವಾಗಿ ತನ್ನ ಕೃಷಿ ಉತ್ಪನ್ನದಿಂದ ಸಾಕೋದ್ರ ಬದಲಿಗೆ ವ್ಯಾಪಾರ ಮಾಡಿ ಹಣ ತಗೊಂಡು ನಂತರ ತನ್ನ ಸಂಸಾರ ಸಾಕುವಂತಹ ಒಂದು ಸ್ವಲ್ಪ ಸುತ್ತಿ ಬಳಸಿದ ಮಾರ್ಗ ಅನುಸರಿಸ್ತಾನೆ. ಹಾಗಾದ್ರೆ ರೈತ ಏನ್ ಮಾಡ್ಬೇಕು? ಬದುಕು ಸಾಗಬೇಕಲ್ಲ. ಆದ್ರೆ ಇವತ್ತು ಏನ್ ಸಮಸ್ಯೆ ಆಗಿದೆ ಅಂತಂದ್ರೆ, ಇಷ್ಟೇ ರೈತ ಆಲೋಚನೆ ಮಾಡ್ತಾ ಇಷ್ಟು ಸಣ್ಣ ಪ್ರಮಾಣದಲ್ಲಿ ಸಂತೆ ಒಳಗೆ ವಿನಿಮಯ ಮಾಡ್ಕೋತಾ ಹೋದ್ರೆ ಪಟ್ಟಣದಲ್ಲಿರೋರು ಉಪವಾಸ ಇರಬೇಕಾಗತ್ತೆ. ಇದು ಸಮಸ್ಯೆ. ಶುನಂ ಕೃಷತು ಲಾಂಗಲಂ ಅಂತ ಒಂದು ಮಾತು ಬರ್ತದೆ ವೇದದಲ್ಲಿ. ಲಾಂಗಲಂ ಅಂತಂದ್ರೆ ನೇಗಿಲು ಅಂತ, ಶುನಂ ಕೃಷತು ಅಂತಂದ್ರೆ ಬಹಳ ಚೆನ್ನಾಗಿ ಉತ್ತಮ ರೀತಿಯಲ್ಲಿ ನೇಗಿಲು ಉಳಲಿ ಅಂತ ಹೇಳಿ. ಅಂದ್ರೆ ವೇದಗಳ ಚಿಂತನೆಯಲ್ಲಿ ಕೃಷಿ ಅಂತಕ್ಕಂಥದ್ದು ಪ್ರಧಾನವಾಗಿದೆ, ಮತ್ತೆ ಕೃಷಿ ಅಂತಕ್ಕಂಥದ್ದು ಒಂದು ಕೇಂದ್ರ ಬಿಂದುವಾಗಿದೆ. ಯಾಕೆಂತಂದ್ರೆ ಆ ಕೃಷಿ ಉತ್ಪನ್ನವೇ ಎಲ್ಲ ಮಾನವರಿಗೂ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥ ಉತ್ಪಾದನೆ. ಅಣ್ಣ, ಒಂದ್ ಕಡೆ ರೈತ ಗೀತೆ ಹಾಡ್ತೀವಿ, ನೇಗಿಲ ಯೋಗಿ ನಮಸ್ಕಾರ ಅಂತ ಹೇಳ್ತೀವಿ. ಅವನ ಮನೆಯಲ್ಲಿ ಶೋಕ ಗೀತೆ ಆಗ್ತಾ ಇರತ್ತೆ. ಯಾರೋ ಆತ್ಮಹತ್ಯೆ ಮಾಡ್ಕೊಂಡ್ರು, ಬೆಳೆ ಸಾಲ ತೀರ್ಸಕ್ಕಾಗ್ಲಿಲ್ಲ ಅನ್ನೋದು ನಿತ್ಯ ಸತ್ಯ ಆಗಿದೆ. ಏನು ಎಲ್ಲದಕ್ಕೂ ಅನುಕೂಲ ಮಾಡ್ಕೊಳ್ತಾ ಇದೀವಿ, ಆದ್ರೆ ಮೂಲನೇ ನಾವು ಮರಿತಾ ಇದೀವಿ. ತಿನ್ನೋ ಅನ್ನವನ್ನ ಬೆಳೆಯುವಂಥವನ್ನ ಮರಿತಾ ಇದೀವಿ, ಕಡೆಗಣಿಸ್ತಾ ಇದೀವಿ. ರೈತ ಸಮಸ್ಯೆಗೆ ಎಲ್ಲಿದೆ ಪರಿಹಾರ, ಅಥವಾ ಏನಿದೆ ಪರಿಹಾರ? ವೇದಗಳಲ್ಲಿ ಇದರಲ್ಲಿ ಏನಾದ್ರೂ ಹೇಳಿದಾರ? ಅಂದ್ರೆ ನಾವು ಕೆಲವು ಮೂಲಭೂತ ವಿಚಾರಗಳನ್ನ ಸರಿಯಾದ ದೃಷ್ಟಿಯಲ್ಲಿ ನೋಡೋದ್ರಿಂದ ಈ ಸಮಸ್ಯೆ ಪರಿಹಾರ ಕಂಡುಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಮೊದಲನೇದಾಗಿ ಏನು ಅಂತಂದ್ರೆ, ಈ ಉತ್ಪಾದನೆ ಅಂತ ಪ್ರೊಡಕ್ಷನ್ ಅಂತ ಕರಿತೀವಲ್ಲ, ಆ ಪ್ರೊಡಕ್ಷನ್ ಅನ್ನೋದರ ಒಂದು ಸರಿಯಾದ ಚಿತ್ರ ನಮ್ಮ ಮನಸ್ಸಿಗೆ ಬರಬೇಕು. ಇವತ್ತೇನಾಗಿದೆ, ಪ್ರೊಡಕ್ಷನ್ ಅಂತಂದ್ರೆ ಯಾವುದೋ ಒಂದಿಲ್ಲ, ಒಂದಷ್ಟು ಕಚ್ಚಾ ಸಾಮಗ್ರಿಗಳನ್ನ ತಗೊಂಡು ನಾವು ಅದನ್ನ ನಿರ್ಮಾಣ ಮಾಡಿದ್ದೇವೆ, ಹಾಗಾಗಿ ಇಲ್ಲಿ ಒಂದು ಉತ್ಪಾದನೆ ಆಯಿತು. ಆಮೇಲೆ ಪ್ರೊಡಕ್ಷನ್ ಅನ್ನೋದನ್ನ ಮಾಸ್ ಪ್ರೊಡಕ್ಷನ್ ಅನ್ನೋ ಅರ್ಥದಲ್ಲೇ ನಾವು ಮಾಡ್ತಾ ಇದ್ದೀವಿ. ಆದ್ರೆ ಈ ಉತ್ಪಾದನೆ ಅಂತಕ್ಕಂಥದ್ರ ಒಂದು ಮೂಲ ಅರ್ಥ ಇದೆಯಲ್ಲ, ಡೆಫಿನಿಷನ್, ಅದನ್ನ ನಾವು ಮೊದಲಿಗೆ ತಿದ್ಕೊಳ್ಬೇಕಾಗಿದೆ. ಹೇಗೆ ಅಂತಂದ್ರೆ, ನಾವು ಯಾವುದೋ ಒಂದನ್ನು ಉತ್ಪಾದನೆ ಮಾಡಿದೀವಪ್ಪ, ಅದು ನಿಜವಾದ ಉತ್ಪಾದನೆ ಯಾವಾಗ ಆಗತ್ತೆ ಅಂತಂದ್ರೆ, ಅದನ್ನ ಬೇರೆ ಯಾವುದೇ ವಸ್ತುವಿನೊಂದಿಗೆ ವಿನಿಮಯ ಮಾಡಿಕೊಳ್ಳದೆ ಅದನ್ನೇ ಬಳಸಿ ಬದುಕೋದಕ್ಕೆ ನಮಗೆ ಸಾಧ್ಯ ಆದರೆ ಅದು ನಿಜವಾದಂತಹ ಉತ್ಪಾದನೆ. ಇದು ಉತ್ಪಾದನೆಯ ಸರಿಯಾದಂತಹ ಅರ್ಥ ನಮಗೆ ಬರಬೇಕು. ನಮಗೆ ಅಂದ್ರೆ ಈಗ ನಾನು ಏನೋ ಒಂದು ಉತ್ಪಾದನೆ ಮಾಡ್ತೀನಿ, ಅದನ್ನೇ ನಾನು ಬಳಸ್ತೀನಿ, ಬಳಸಿ ಬದುಕ್ತೀನಿ. ಇದನ್ನ ಉತ್ಪಾದನೆ ಮಾಡಿದೀನಿ, ಇದನ್ನ ನೀನ್ ತಗೊಳಪ್ಪ, ನೀನ್ ಇದ್ ಮಾಡಿರೋದು ನನಗೆ ಕೊಟ್ಟು ನಾನು ತಿಂತೀನಿ ಅನ್ನೋದಲ್ಲ. ಅಲ್ಲ, ಇದು ಮೂಲಭೂತವಾಗಿ ನಮ್ಮ ದೃಷ್ಟಿಕೋನ ಚಿಂತನೆಯಲ್ಲಿ ಆಗ್ಬೇಕಾದಂತ ಬದಲಾವಣೆ. ಇದು ಈಗ ಒಂದು ಯಂತ್ರ ಅಂತ ಇಟ್ಕೋಣ, ಯಂತ್ರವನ್ನ ನಾನು ಉತ್ಪಾದನೆ ಮಾಡಿದ್ದೇನೆ, ಸಂತೋಷ. ಆದ್ರೆ ಇದನ್ನ ನಾವು ಉತ್ಪಾದನೆ ಎನ್ನುವ ಪದದಿಂದ ನಾವು ಗುರುತಿಸುವ ಹಾಗಿಲ್ಲ. ಯಂತ್ರ ತಿನ್ನಕ್ಕಾಗಲ್ಲ. ಯಾಕೆ ಅಂತಂದ್ರೆ ಆ ಯಂತ್ರ ಬಳಸಿ ತಿನ್ನಕ್ಕಾಗಲ್ಲ. ಈ ಲೆಕ್ಕದಲ್ಲಿ ನಾವು ನೋಡ್ತಾ ಹೋದಾಗ ಕೇವಲ ಕೃಷಿ ಉತ್ಪನ್ನ ಮಾತ್ರ, ಒಬ್ಬ ರೈತನ ಬೆವರಿನಿಂದ ಯಾವ ಒಂದು ಹಣ್ಣು ಹಂಪಲು ತರಕಾರಿ ಇತ್ಯಾದಿಗಳು ಸಿಗುತ್ತೆ, ಅದು ಮಾತ್ರ ನಿಜವಾದಂತ ಉತ್ಪಾದನೆ ಎನ್ನುವ ಅರ್ಥಕ್ಕೆ ಯಾಕೆ ಅಂತಂದ್ರೆ ಅದನ್ನ ನಾನು ಬೇರೆ ಯಾವುದ್ರ ಜೊತೆನೂ ವಿನಿಮಯ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ, ಅದನ್ನ ನೇರವಾಗಿ ಹಾಗೆ ಬಳಸಿ ನಾನು ಬದುಕಬಹುದು. ಅಂದ್ರೆ ಮಾನವ ಜೀವನ ಮೂಲಭೂತವಾಗಿ ಯಾವುದರ ಮೇಲೆ ಅವಲಂಬಿತವಾಗಿದೆಯೋ ಅದನ್ನ ತಯಾರು ಮಾಡಿದ್ರೆ ಅದು ಉತ್ಪಾದನೆ, ಮಿಕ್ಕಿದ ಯಾವುದು ಕೂಡ ಉತ್ಪಾದನೆ ಅಲ್ಲ. ಅವೆಲ್ಲವೂ ಕೂಡ ಇದರ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ವಿಚಾರ. ಅಂದ್ರೆ ಈಗ ನಾವ್ ಏನ್ ಮಾಡ್ತಿದೀವಿ, ಒಂದ್ ಕಟ್ಟಡಕ್ಕೆ ಒಂದು ಫೌಂಡೇಶನ್ ಅಂತ ಏನಿದೆ ಅದನ್ನ ಬಿಟ್ಟು ಬಿಡ್ತಿದೀವಿ, ದೊಡ್ಡದಾಗಿ ಬಿಲ್ಡಿಂಗ್ಗಳು ಕಟ್ತಾ ಇದೀವಿ. ಹೌದು, ಈ ವಿಚಾರ ನಮ್ಗೆ ಅರ್ಥ ಆದಾಗ, ಉತ್ಪಾದನೆ ಅನ್ನೋ ಶಬ್ದದ ಒಂದು ಅರ್ಥ ನಮ್ಮ ಮನಸ್ಸಿಗೆ ಸರಿಯಾಗಿ ಬಂದಾಗ, ನಮ್ಮ ಪ್ರತಿಯೊಂದು ಯೋಚನೆ, ನಮ್ಮ ಪ್ರತಿಯೊಂದು ಯೋಜನೆಯ ಕೇಂದ್ರ ಬಿಂದು ಒಬ್ಬ ರೈತ ಆಗ್ತಾನೆ, ಒಬ್ಬ ಕೃಷಿಕ ಆಗ್ತಾನೆ, ಒಬ್ಬ ಅನ್ನದಾತ ಆಗ್ತಾನೆ. ನಾವು ಇದನ್ನ ಮರೆತು ಎಂತಾದ್ರೆ ಅವನು ಎಲ್ಲೋ ಕೊನೆ ಒಳಗಿರ್ತಾನೆ. ಬೇರೆ ನಾವು ಯಾವುದೋ ಒಂದು ಇಂಪೋರ್ಟೋ ಎಕ್ಸ್ಪೋರ್ಟೋ ಮಾಡೋದಕ್ಕೆ ಅನುಕೂಲವಾಗಿರ್ತಕ್ಕಂಥ ಯಾವುದೋ ಒಂದು ಯಂತ್ರವೋ ಅಥವಾ ಇನ್ಯಾವುದೋ ಒಂದು ವಸ್ತು ಉತ್ಪಾದನೆ ಆಗಿರುತ್ತಲ್ಲ, ಅದು ನಮಗೆ ಪ್ರಧಾನ ಆಗಿಬಿಡುತ್ತೆ. ಆದರೆ ಅದರಿಂದ ನಾವು ಜೀವನ ಮಾಡೋದಕ್ಕಾಗೋದಿಲ್ಲ. ಮುಖ್ಯವಾಗಿ ನಮಗೆ ಬೇಕಾದ್ದು ಆಹಾರ.
ಕೃಷಿ ಉತ್ಪನ್ನ, ಇದನ್ನು ನಾವು ಬಹಳ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದಂಥದ್ದಿದೆ. ಆವಾಗ ನಾವು ಆ ಯೋಚನೆಗಳ ಕೇಂದ್ರ ಬಿಂದು ಆಗಿರ್ತಕ್ಕಂಥ ರೈತ ಮತ್ತೆ ಅವನು ಬೆಳೀತಕ್ಕಂತಹ ಬೆಳೆ, ಅವನು ಪಡತಕ್ಕಂಥ ಶ್ರಮ ಏನಿದೆ ಅದರ ಬಗ್ಗೆ ಒಂದು ಗೌರವ, ಆದರ, ಪ್ರೀತಿ ಬರೋದಕ್ಕೆ ಸಾಧ್ಯ. ಅಂದರೆ ಇದು ಫಂಡಮೆಂಟಲ್ ಆಗಿ ನಮ್ಮ ಚಿಂತನೆಯಲ್ಲಿ ಆಗಬೇಕಾದಂಥ ಒಂದು ಬದಲಾವಣೆ. ಅಂದ್ರೆ ಅಣ್ಣ ನೀ ಹೇಳ್ತಾ ಇರೋದು ಮೂಲಭೂತವಾಗಿ ಚಿಂತನೆಯಲ್ಲೇ ಬದಲಾವಣೆ ಆಗಬೇಕು ಅಂತ ಆಗ್ತಿಲ್ವೇ? ಆದಾಗ ಖಂಡಿತವಾಗಿ ನಮ್ಮ ಸಮಾಜ, ದೇಶ, ಜಗತ್ತು ಸುಭಿಕ್ಷವಾಗುತ್ತೆ. ಇದು ರೈತರ ವಿಚಾರದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಅವ್ರ ಬಗ್ಗೆ ಒಂದು ಪ್ರೀತಿ, ಗೌರವ, ಆದರದ ಒಟ್ಟಿಗೆ ಮಾಡ್ತಾ ಇರ್ತಕ್ಕಂತಹ ಆಕ್ಷೇಪಣೆ ರೈತರ ಬಗ್ಗೆ. ಅಂದ್ರೆ ಇವತ್ತು ರೈತ ಅಂತ ನಾವೇನ್ ಅನ್ಕೊಂಡಿದ್ದೇವೆ, ಭೂಮಿಯಲ್ಲಿ ಬೆಳೆಯನ್ನು ತೆಗೀತಕ್ಕಂಥವನು, ಅಲ್ಲಿ ಬೆಳೆ ಬೆಳೀತಕ್ಕಂಥವನು ರೈತ ಅಂತ ಅರ್ಥ ಮಾಡ್ಕೊಂಡಿದ್ದೇವೆ. ಇವತ್ತು ಪೇಟೆ ಒಳಗೆ ಟೊಮೆಟೊಗೆ 40 ರೂಪಾಯಿ ಆಗಿದೆ. ಸರಿ, ಈ ರೈತ ಏನು ಯೋಚನೆ ಮಾಡ್ತಾನೆ, ಓಹೋ ಟೊಮೆಟೊಗೆ 40 ರೂಪಾಯಿ, ಹಾಗಾಗಿ ನಾನು ಮುಂದಿನ ಸಲ ಟೊಮೆಟೊ ಹಾಕ್ಬಿಟ್ರೆ ಬೇಕಾದ ಹಾಗೆ ಹಣ ಸಂಪಾದನೆ ಮಾಡಬಹುದು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ಟೊಮೆಟೊ ಹಾಕ್ತಾನೆ. ಅರೆ ಇವನ್ ತರ ಎಲ್ಲರೂ ಯೋಚನೆ ಮಾಡಿರ್ತಾರೆ, ಇವನೊಬ್ಬನೇ ಅಲ್ಲ, ಎಲ್ಲರೂ ಟೊಮೆಟೊ ಹಾಕ್ತಾರೆ. ಕೊನೆಗೆ ಏನಾಗುತ್ತೆ, ಎಲ್ಲರೂ ಟೊಮೆಟೊ ತಗೊಂಡ್ಬರ್ತಾರೆ. ಅಲ್ಲಿ 1 ರೂಪಾಯಿ ಯಾರು ಕೇಳೋದು, ಯಾಕೆ ಎಲ್ಲರೂ ತಂದಿರೋ ಟೊಮೆಟೊ. ಎಷ್ಟು ಮಟ್ಟಿಗೆ ಅಂದ್ರೆ ಅವನು ಅಲ್ಲಿಗೆ ತಗೊಂಡ್ಬಂದಿರ್ತಕ್ಕಂಥ ಸಾಗಾಟದ ಖರ್ಚು ಕೂಡ ಅವ್ನು ಹುಟ್ಟೋದಿಲ್ಲ. ಅಯ್ಯೋ ನನಗೆ ಮೋಸ ಆಯ್ತು ಅಂತ ಹೇಳಿ ಟೊಮೆಟೊ ಎಲ್ಲ ಅಲ್ಲೇ ಮಾರ್ಕೆಟ್ ಅಲ್ಲಿ ಚೆಲ್ಬಿಟ್ಟು ಹೊರಟೋಗ್ತಾನೆ. ಅದನ್ನ ನಾವು ಪೇಪರ್ಗಳಲ್ಲಿ ಎಲ್ಲಾದ್ರೂ ನೋಡಿ. ಇಲ್ಲಿ ಏನ್ ಕೆಲಸ ಮಾಡ್ತಾನೆ ರೈತನಾದವನು, ಅವನು ಮತ್ತು ಅವನ ಕುಟುಂಬವನ್ನ ನೇರವಾಗಿ ತನ್ನ ಕೃಷಿ ಉತ್ಪನ್ನದಿಂದ ಸಾಕೋದ್ರ ಬದಲಿಗೆ ವ್ಯಾಪಾರ ಮಾಡಿ ಹಣ ತಗೊಂಡು ನಂತರ ತನ್ನ ಸಂಸಾರ ಸಾಕುವಂತಹ ಒಂದು ಸ್ವಲ್ಪ ಸುತ್ತಿ ಬಳಸಿದ ಮಾರ್ಗ ಅನುಸರಿಸ್ತಾನೆ. ಹಾಗಾದ್ರೆ ರೈತ ಏನ್ ಮಾಡ್ಬೇಕು? ಬದುಕು ಸಾಗಬೇಕಲ್ಲ. ಇಲ್ಲೇ ಮುಖ್ಯವಾದಂತಹ ಪ್ರಶ್ನೆ, ಬದುಕು ಸಾಗೋದಿಕ್ಕೆ ಅವನ ಹತ್ರ ಏನು ಭೂಮಿ ಇದೆ, ಅದರಲ್ಲಿ ತನ್ನ ಕುಟುಂಬಕ್ಕೆ ಏನ್ ಬೇಕು ಅದನ್ನ ಮುಖ್ಯವಾದಂತಹ ಉದ್ದೇಶ ಇಟ್ಕೊಂಡು ಬೆಳೀತಕ್ಕಂಥದ್ದಿದೆ. ಸರಿ, ಅದನ್ನ ಬೆಳೀತಕ್ಕಂತಹ ರೀತಿಯಲ್ಲಿ ಬೆಳೆದ್ರೆ ಅದೇನ್ ರೀತಿ, ಅದರ ಬಗ್ಗೆ ವಿಮರ್ಶೆ ಮಾಡ್ಕೊಂಡ ಆಮೇಲೆ ಪ್ರಕೃತಿ ಮಾತೆ ಬಹಳ ಉದಾರಿ. ಅವನ ಕುಟುಂಬಕ್ಕೂ ಆಗಿ ಮಿಗತಕ್ಕಂಥ ಬೇಕಾದಷ್ಟು ಆಹಾರವನ್ನ ಆಕೆ ಕೊಡ್ತಾಳೆ, ಕೃಷಿ ಉತ್ಪನ್ನವನ್ನ ಕೊಡ್ತಾಳೆ ಪ್ರಕೃತಿ ಮಾತೆ. ಅದರಲ್ಲಿ ಅವನ ಕುಟುಂಬಕ್ಕೆ ಏನ್ ಬೇಕೋ ಅದನ್ನ ಇಟ್ಕೊಂಡು ಹೆಚ್ಚಿನದನ್ನ ಅವನು ವಿನಿಮಯ ಮಾಡ್ಕೋಬಹುದು. ಯಾಕಂದ್ರೆ ಎಲ್ಲ ಬೆಳೆಯೋದಕ್ಕಾಗೋದಿಲ್ಲ, ಕೆಲವನ್ನ ಇನ್ನೊಬ್ಬರು ಬೆಳೆದಿರ್ತಾರೆ, ಇವರಿಗೆ ಅದನ್ನ ಕೊಟ್ಟು ಅವ್ರ ಹತ್ರ ಇದನ್ನ ತಗೊಂಡು ವಿನಿಮಯ ಮಾಡ್ಕೊಂಡ್ರೆ ಇವನ್ ಸಂಸಾರ ನಡೆಯುತ್ತೆ. ಅದಕ್ಕಿಂತ ಹೆಚ್ಚಿಗೆ ಒಂದು ಚೂರಿತ್ತು, ಅದನ್ನ ಸಣ್ಣ ಪ್ರಮಾಣದ ಈ ಸಂತೆ ಅಂತ ಕರಿತೀವಿ. ಅದು ಸಂತೆ ಪದ್ಧತಿ ಇವತ್ತು ಇದೆ, ಅದೇ ವಿಶೇಷವಾಗಿತ್ತು ಅಂತ ಕಾರಣ. ಶನಿವಾರ ಸಂತೆ, ಶುಕ್ರವಾರ ಸಂತೆ, ಮಂಗಳವಾರ ಸಂತೆ, ಭಾನುವಾರ ಸಂತೆ, ಹಿಂಗೇನೋ ಇರುತ್ತೆ, ಒಂದೊಂದ್ ಕಡೆ ಒಂದೊಂದು ರೀತಿ. ಆ ಸಂತೆಗೆ ಏನು ಉತ್ಪನ್ನವನ್ನ ತಗೊಂಡು ಹೋಗಿ ಅದನ್ನ ಬದಲಾವಣೆ ಬೇಕಾದ್ರೂ ಮಾಡ್ಕೋಬಹುದು, ಅಥವಾ ಅದಕ್ಕೆ ಬಂದಂತ ಹಣದಲ್ಲಿ ಇವನ ಕುಟುಂಬಕ್ಕೆ ಅಗತ್ಯ ಇರತಕ್ಕಂಥ ಬೇರೆ ವಸ್ತುಗಳನ್ನಾದರೂ ತಗೊಂಡು ಬರಬಹುದು. ಇದರಿಂದ ಅವನ ಸಂಸಾರ ನಡೆಸೋದಕ್ಕೆ ಏನು ತೊಂದರೆ ಇಲ್ಲ. ಆದ್ರೆ ಇವತ್ತು ಏನ್ ಸಮಸ್ಯೆ ಆಗಿದೆ ಅಂತಂದ್ರೆ, ಇಷ್ಟೇ ರೈತ ಆಲೋಚನೆ ಮಾಡ್ತಾ ಇಷ್ಟು ಸಣ್ಣ ಪ್ರಮಾಣದಲ್ಲಿ ಸಂತೆ ಒಳಗೆ ಅವನು ವಿನಿಮಯ ಮಾಡ್ಕೋತಾ ಹೋದ್ರೆ ಪಟ್ಟಣದಲ್ಲಿರೋರು ಉಪವಾಸ ಇರಬೇಕಾಗತ್ತೆ. ಇದು ಸಮಸ್ಯೆ. ಇವ್ರೇನು ಬೆಳೆಯಲ್ವಲ್ಲ, ಏನು ಬೆಳೆಯಲ್ಲ, ಇವ್ರ ಉತ್ಪಾದನೆ ನಿಜವಾದ ಅರ್ಥದ ಉತ್ಪಾದನೆ ಅಲ್ವಲ್ಲ, ರೈತನ ಮೇಲೆ ಇವರು ಅವಲಂಬಿತರಾಗಿರುತ್ತಾನೆ. ಹಾಗೆ ಇವ್ರ ಜೀವನ ನಡೆಯೋದಿಲ್ಲ. ಹಾಗಾಗಿ ಇವ್ರು ಏನ್ ಮಾಡ್ತಾರೆ, ಏನಾದ್ರೂ ಮಾಡಿ ರೈತ ಮಾಡಿರ್ತಕ್ಕಂಥ ಉತ್ಪನ್ನ ಪೇಟೆಗೆ ಬರೋದು ಹೇಗೆ, ಪೇಟೆನಲ್ಲಿ ಇದನ್ನ ನಾವು ತಗೊಳ್ಳೋದು ಹೇಗೆ, ಈ ರೀತಿಯ ಯೋಚನೆ, ಈ ರೀತಿಯ ಯೋಜನೆಗಳು ನಡೀತಾ ಹೋಗುತ್ತೆ. ಇಲ್ಲಿ ಕೊನೆಗೆ ಹೊಡೆತ ಬಿಡೋದು ಯಾರಿಗೆ? ರೈತರಿಗೆ. ಇದನ್ನ ನಾವು ಆಲೋಚನೆ ಮಾಡಬೇಕು. ನಾವು ಆಲೋಚನೆ ಮಾಡಿದಾಗ ರೈತ ಸ್ವಾವಲಂಬಿ ಆಗ್ತಕ್ಕಂತಹ ದೃಷ್ಟಿಯಿಂದ ಬೇಸಾಯವನ್ನ ಮಾಡಿದ್ರೆ ಮತ್ತು ತನಗೆ ಸಿಕ್ಕಿರ್ತಕ್ಕಂಥ ಹೆಚ್ಚಿನ ಉತ್ಪನ್ನವನ್ನ ವಿನಿಮಯ ಅಥವಾ ಸಂತೆಯಂತಹ ಒಂದು ಸಣ್ಣ ವ್ಯಾಪಾರಿ ವ್ಯವಸ್ಥೆಯಲ್ಲಿ ಅದನ್ನ ಕೊಡ್ತಕ್ಕಂತಹ, ಬದಲಾವಣೆ ಮಾಡಿಕೊಡ್ತಕ್ಕಂತಹ ಆಲೋಚನೆ ಮಾಡಿದ್ರೆ ಅವನು ನಿಜವಾದ ರೈತ ಆಗ್ತಾನೆ. ಅವಾಗ ಏನಾಗುತ್ತೆ, ಉತ್ಪಾದನೆ ಮಾಡದೇ ಇರೋರು ಯಾರಿದ್ದಾರೆ, ಈ ನಾ ಹೇಳಿದ ಅರ್ಥದಲ್ಲಿ ಅವರು ಎಲ್ಲರೂ ಕೂಡ ರೈತನನ್ನ ಆಶ್ರಯಿಸಬೇಕಾಗುತ್ತೆ. ಯಾವ ಸಮಾಜದಲ್ಲಿ ಅನುತ್ಪಾದಕರು ರೈತನನ್ನ ಆಶ್ರಯಿಸ್ತಾರೋ ಅಲ್ಲಿ ಮಾತ್ರ ರೈತನಾದವನು ಸುಖ, ಸಂತೋಷ, ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ. ಇದು ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ಸ್ವಲ್ಪ ಏನೋ ಕಲ್ಪನೆಯೋ ಏನೋ ವಿಚಿತ್ರವಾದಂತಹದ್ದು ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ಈ ವ್ಯವಸ್ಥೆ ಮೊದಲಿದ್ದದ್ದೇ, ಹೊಸದೇನಲ್ಲ. ಅಣ್ಣ ಒಂದ್ ನಿಮಿಷ, ಈ ವ್ಯವಸ್ಥೆ ಮೊದಲು ಇದ್ದದ್ದೇ ಅಂತ ಹೇಳ್ತಿರೋದು ಒಪ್ಕೊಳ್ಳೋಣ. ಆದ್ರೆ ಹಿಂದೆ ಒಂದು ವಲಯ ಸೀಮಿತ ಆಗಿತ್ತು.
ಈಗ ನಾವು ಇಷ್ಟು ಜನಕ್ಕೆ ಆಹಾರ ಹಾಕಬೇಕಾಗಿದೆ. ಹಾಗಾಗಿ ದೊಡ್ಡ ವ್ಯಾಪ್ತಿ ತುಂಬಾ ದೊಡ್ಡದಾಗಿದೆ. ಇಂಥ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ಸುಲಭವಾಗಿದೆಯಲ್ಲಮ್ಮ ಉತ್ತರ. ಯಾವಾಗ ಆಹಾರದ ಅಗತ್ಯ ಇರತಕ್ಕಂಥ ಜನರು ಹೆಚ್ಚಾಗ್ತಾರೋ ಅವಾಗ ರೈತರ ಸಂಖ್ಯೆನೂ ಜಾಸ್ತಿ ಆಗ್ಬೇಕು, ಕೃಷಿ ಭೂಮಿಯೂ ಜಾಸ್ತಿ ಆಗ್ಬೇಕು ಅಷ್ಟೇ. ಇನ್ ನಮ್ ಲೆಕ್ಕ ಏನು ಅಂತಂದ್ರೆ, ಇರೋ ರೈತನೇ ಎಲ್ಲರಿಗೂ ಇವನು ಆಹಾರನ ಒದಗಿಸಬೇಕು ಅಂತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ. ಹೇಗಾದ್ರೂ ಮಾಡಿ ಅವನು ಮಾಡಿರ್ತಕ್ಕಂಥ ಅಥವಾ ಉತ್ಪಾದನೆ ಮಾಡಿರ್ತಕ್ಕಂಥ ಆಹಾರವನ್ನ ಹೇಗೆ ನಾವು ತಗೊಳ್ಳೋಣ ಅಂತ ಆಲೋಚನೆ ಮಾಡ್ತಾ ಇದ್ದೇವೆ. ರೈತರ ಸಂಖ್ಯೆ ಹೆಚ್ಚಬೇಕು, ಕೃಷಿ ಭೂಮಿ ಹೆಚ್ಚಬೇಕು, ಕೃಷಿ ಹೆಚ್ಚಬೇಕು. ನಮಗೆ ಆ ಕೃಷಿ ಅಂತಕ್ಕಂಥ ವಿಚಾರ ಇವತ್ತು ವ್ಯಾಪಾರ ಆಗಿರೋದ್ರಿಂದ ಒಂದ್ ಕಡೆ, ಇನ್ನೊಂದು ಕಡೆ ಏನಾಗಿದೆ ಅಂತಂದ್ರೆ ಪ್ರಕೃತಿಯಲ್ಲಿ ಅಸಮತೋಲನವನ್ನು ನಾವು ಉಂಟು ಮಾಡಿದ್ದೇವೆ. ಪ್ರಕೃತಿಯಲ್ಲಿ ಕಾಡು ಏನಿದೆ ಅಥವಾ ಪ್ರಕೃತಿಯಲ್ಲಿ ಯಾವ ಒಂದು ಜಲ ಸಂಪನ್ಮೂಲ ಇದೆ, ಇವನ್ನ ನಾವು ಯಾವ ರೀತಿ ರಕ್ಷಣೆ ಮಾಡಬೇಕು ಆ ರೀತಿ ರಕ್ಷಣೆ ಮಾಡ್ತಾ ಇಲ್ಲ. ಸರಿ. ಹಾಗಾಗಿ ಏನಾಗುತ್ತೆ, ನಮಗೆ ಕಾಲಕ್ಕೆ ಮಳೆ ಬರತಕ್ಕಂಥ ವಿಚಾರ ಇಲ್ಲ. ಹಾಗಾಗಿ ರೈತರಿಗೆ ಕೃಷಿ ಅಂತಕ್ಕಂಥದ್ದು ಒಂದು ಹೊರೆ ಆಗಿದೆ. ಅಯ್ಯೋ ಮಳೆ ಇಲ್ಲ, ಅಯ್ಯೋ ಸಮಸ್ಯೆಗಳು, ಈ ಸುಳಿ ಒಳಗೆ ನಾನು ಏನಪ್ಪ ಮಾಡಲಿ ಅಂತಕ್ಕಂಥ ಒಂದು ಸಮಸ್ಯೆ ಒಳಗೆ ಸಿಕ್ಕಾಕೊಂಡಿದ್ದಾನೆ. ಹಾಗಾಗಿ ಏನಾಗುತ್ತೆ, ನಾನೂ ಕೂಡ ರೈತ ಆಗ್ತೇನೆ, ನಾನೂ ಕೂಡ ಉತ್ಪಾದನೆ ಮಾಡ್ತೇನೆ ಅಂತಕ್ಕಂಥ ಜನರು ಕಡಿಮೆ ಆಗ್ತಾ ಇದ್ದಾರೆ. ಅಂದ್ರೆ ಇದು ಸಮಸ್ಯೆಗೆ ಒಂದು ಮುಖ ಅಲ್ಲ, ಇದಕ್ಕೆ ಅನೇಕ ಮುಖಗಳಿವೆ. ಅಂದ್ರೆ ಒಂದು ವಿಷವರ್ತುಲ ಆಗಿದೆ. ಆ ರೀತಿ ಆಗಿದೆ. ಕಾಡನ್ನ ಉಳಿಸ್ಬೇಕು, ಕಾಡನ್ನ ಬೆಳೆಸಬೇಕು, ಹಾಗೇನೇನೆ ಜಲ ಸಂಪನ್ಮೂಲಗಳೇನಿದೆ ಅವುಗಳ ರಕ್ಷಣೆಯನ್ನು ಮಾಡಬೇಕು. ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ರೈತ ತನ್ನ ಜೀವನವನ್ನು ಮಾಡಿಕೊಳ್ಳೋದಲ್ಲದೆ ತನಗೆ ಹೆಚ್ಚಾಗಿ ಬಂದಿರತಕ್ಕಂಥದ್ದನ್ನ ಬೇರೆಯವ್ರ ಜೊತೆ ವಿನಿಮಯ ಮಾಡಿಕೊಳ್ಳೋಕೆ ಕೂಡ ಅವಕಾಶ ಆಗುತ್ತೆ. ಇದು ಹಿಂದೆ ಇದ್ದಂಥ ಪದ್ಧತಿ ಏನೇನೆ. ಜನಸಂಖ್ಯೆ ಜಾಸ್ತಿ ಇದ್ರೆ ರೈತರ ಸಂಖ್ಯೆನೂ ಜಾಸ್ತಿ ಆಗ್ಬೇಕು, ಅಷ್ಟೇ ಇದಕ್ಕೆ ಪರಿಹಾರ. ಆದ್ರೆ ಇಲ್ಲಿ ನಮ್ಮಲ್ಲಿ ಪರಿಸ್ಥಿತಿ ಹೇಗಾಗ್ತಿದೆ, ರೈತರ ಸಂಖ್ಯೆ ಕ್ಷೀಣಿಸ್ತಾ ಇದೆ, ಕೃಷಿ ಭೂಮಿನೂ ಕ್ಷೀಣಿಸ್ತಾ ಇದೆ. ಕಾರಣ ಏನು ಅಂದ್ರೆ ನಮ್ಮ ಯೋಜನೆಗಳ ಕೇಂದ್ರ ಬಿಂದು ರೈತ ಆಗಿಲ್ಲ. ಯಾಕೆ? ನಮ್ಮ ಉತ್ಪಾದನೆ ಅರ್ಥನೇ ಬೇರೆ ಆಗಿದೆ. ಇದನ್ನ ನಾವು ಆಲೋಚನೆ ಮಾಡಬೇಕು. ವೇದ ನಮಗೆ ಈ ವಿಚಾರದಲ್ಲಿ ಎಚ್ಚರಿಕೆಯನ್ನು ಕೊಡುತ್ತೆ. ಊಟ ಮಾಡೋದಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆಯನ್ನ ಮಾಡಿ ಅಂತ ನಮಗೆ ಹೇಳ್ಕೊಡುತ್ತೆ. ಓಂ ಅನ್ನಪತೆ ಅನ್ನಸ್ಯನೋ ಧೇಹಿ ಅನಮೇವಸ್ಯ ಶುಷ್ಮಿಣಃ ಪ್ರಪ್ರದಾತಾರಂ ತಾರಿಷ ಊರ್ಜನ್ನೋ ಧೇಹಿ ದ್ವಿಪದೇ ಚತುಷ್ಪದೇ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿ ಆಹಾರನ ತಗೊಳ್ಳಿ ಅಂತ ಮಾರ್ಗ. ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಭಾಗ ಏನಂತಂದ್ರೆ ಪ್ರಪ್ರದಾತಾರಂ ತಾರಿಷ. ತಾರಿಷ ಅಂತಂದ್ರೆ ರಕ್ಷಣೆ ಮಾಡುವಂತ. ಪ್ರತಾರಿಷ ಉತ್ತಮ ರೀತಿಯಲ್ಲಿ ರಕ್ಷಣೆ ಮಾಡು. ಯಾರನ್ನ? ದಾತಾರಂ, ನಮಗೆ ಅನ್ನವನ್ನ ಕೊಟ್ಟಂತಹ ಯಾವ ಅನ್ನದಾತ ಇದ್ದಾನೆ ಅವನ್ನ. ಪ್ರದಾತಾರಂ, ಉತ್ತಮವಾದಂತಹ ಅನ್ನವನ್ನು ಕೊಟ್ಟಂತಹ ರೈತ ಏನಿದ್ದಾನೆ ಅವನನ್ನ ಉತ್ತಮ ರೀತಿಯಲ್ಲಿ ರಕ್ಷಿಸುವಂತಕ್ಕಂಥ ಪ್ರಾರ್ಥನೆ ನಾವು ಪ್ರತಿ ಸಲ ಊಟ ಮಾಡೋದಕ್ಕೆ ಮುಂಚೆ ಮಾಡಿಕೊಂಡಾಗ ಆ ರೈತನ ವಿಚಾರದಲ್ಲಿ ಒಂದು ಕೃತಜ್ಞತೆ ನಮಗೆ ಬರುತ್ತೆ. ಅಂದ್ರೆ ಅನ್ನವನ್ನು ಬೆಳೆದಂತಹ ರೈತ ಯಾವಾಗ ಸುಖ ಸಂತೋಷ ನೆಮ್ಮದಿ ಇರ್ತಾನೋ ಆವಾಗ ಸಮಾಜ ಚೆನ್ನಾಗಿರುತ್ತೆ. ಸಮಸ್ಯೆ ಏನಾಗಿದೆ ಇವತ್ತು ಅಂತಂದ್ರೆ, ಬೆಳೀತಕ್ಕಂತಹ ರೈತನಿಗೂ ಬಳಸ್ತಕ್ಕಂತಹ ನಮಗೂ ಅಂತರ ತುಂಬಾ ಆಗಿದೆ. ನೇರ ಸಂಪರ್ಕವೇ ಇಲ್ಲ. ಹೇಗೆ ಅಂದ್ರೆ, ಈಗ ಒಬ್ಬ ರೈತ ಬೆಳಿತಾನೆ, ಅದು ಕೈ ಬದಲಾಯಿಸಿ ಇವತ್ತು ನಮ್ಮ ಮನೆಗೆ ಬಂದು ನಾವು ಆ ಅಕ್ಕಿ ಅಂತ ಇಟ್ಕೊಂಡು ಅದರಲ್ಲಿ ಅನ್ನ ಮಾಡ್ಕೊಂಡು ತಿಂದಿರ್ತೇವೆ. ನಾವು ಒಂದು ಸಂದರ್ಭದಲ್ಲಿ ಆ ರೈತ ನೇಣು ಹಾಕೊಂಡು ಸಾಯ್ತಾನೆ. ನಮ್ಗೇನು ಅನ್ಸಲ್ಲ. ಯಾಕೆ ಅಂತಂದ್ರೆ ಈ ಅನ್ನ ನಾವೇನು ಊಟ ಮಾಡಿದೀವಿ, ಈ ಅಕ್ಕಿಯನ್ನ ಬೆಳೆದವನು ಈ ನೇಣು ಹಾಕೊಂಡು ರೈತ ಅಂತ ಹೇಳಿ ನಾವು ಹುಡುಕೋದಿಕ್ಕೆ ನಮ್ಗೆ ಆಗೋದಿಲ್ಲ. ಅಷ್ಟೇ ಬದಲಾವಣೆ ಆಗೋದಿಲ್ಲ. ಹಾಗಾಗಿ ಏನಾಗುತ್ತೆ, ರೈತನ ಒಂದು ಸಾವು ಅಥವಾ ರೈತನ ಒಂದು ತೊಂದರೆ ನಮಗೆ ಏನೂ ಅಲ್ಲ. ನನಗೆ ಅಕ್ಕಿ ಸಿಕ್ಕರೆ ಸರಿಯಲ್ಲಿ ಸಿಗುತ್ತೆ, ಮಾರ್ಕೆಟ್ ತಗೊಂಡ್ಬಂದು ತಿಂದೆ ಅಷ್ಟೇ. ಆ ಮಾರ್ಕೆಟಿಗೆ ಹೇಗೆ ಬಂತು ಅಂತ ನಾವು ಯೋಚನೆ ಮಾಡೋಕೆ ಹೋಗಲ್ಲ. ಮಾಡಕ್ ಹೋದ್ರು ಈ ರೈತನವರೆಗೂ ಟ್ರೇಸ್ ಮಾಡೋದಕ್ಕೆ ನಮ್ಗೆ ಆಗಲ್ಲ. ಅಷ್ಟು ಮಧ್ಯವರ್ತಿಗಳು ಜಾಸ್ತಿ ಆಗಿದ್ದಾರೆ. ಅದೇ ನಮಗೆ ರೈತನಿಂದ ಗ್ರಾಹಕರಿಗೆ ನೇರವಾದಂತಹ ಒಂದು ಸಂಪರ್ಕ ಅಥವಾ ಒಂದು ಸಂತೆ, ಅಲ್ಲಿ ನಾವು ತಗೊಂಡ್ಬರ್ತಕ್ಕಂಥ ಒಂದು ವ್ಯವಸ್ಥೆ ಇದೇನೆ ಆಗುತ್ತೆ. ನಾನು ತಿಂತ ಇರ್ತಕ್ಕಂಥ ಆಹಾರ ಈ ರೈತನ ದುಡಿಮೆ ಅಂತ ಹೇಳಿ ಆ ರೈತನ ಪರಿಚಯ ನನಗಿರುತ್ತೆ. ಯಾವಾಗ ನಾನು ತಿನ್ನುವ ಆಹಾರನ ಬೆಳೆದಕ್ಕಂಥ ರೈತನ ನೇರ ಪರಿಚಯ ನನಗಿರುತ್ತೆ, ಅವನ ಸುಖ ಸಂತೋಷಗಳಿಗೆ, ಅವನ ನೋವು ನಲುವಿಗೆ ನಾನು ಸ್ಪಂದಿಸೋದಕ್ಕೆ ಆಗುತ್ತೆ. ಇವನಿಗೇನಾದ್ರೂ ತೊಂದರೆ ಆದ್ರೆ ನನ್ನ ಅನ್ನಕ್ಕೆ ಸಂಚಾಕಾರ ಬರುತ್ತೆ ಅಂತ ನಾನು ಯೋಚನೆ ಮಾಡ್ತೇನೆ. ಕೊಟ್ಟವ್ ನೀವಲ್ವಾ ಅನ್ನುವಂತ ಒಂದು ಕೃತಜ್ಞತಾ ಭಾವದಿಂದ ಅವನ ಒಂದು ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ. ಯಾವಾಗ ಅಂತರ ಜಾಸ್ತಿ ಆಗುತ್ತೆ, ಈ ಮಾನವೀಯ ಸಂಬಂಧಗಳು, ಈ ಸ್ಪಂದಿಸ್ತಕ್ಕಂಥದ್ದು ಎಲ್ಲ ಕೂಡ ಕೆಟ್ಟು ಹೋಗುತ್ತೆ. ಈ ಸಂಬಂಧಗಳು ಇರಲಿ, ರೈತ ಚೆನ್ನಾಗಿರ್ಲಿ, ಬಾಯಲ್ಲಿ ಹೇಳೋದಲ್ಲ, ರೈತ ಚೆನ್ನಾಗಿರ್ಲಿ ಅಂತಕ್ಕಂಥದ್ದು ನಮಗೆ ಈ ಸಂಬಂಧದಲ್ಲಿ ಆಗುತ್ತೆ. ಈ ಸಂಬಂಧವನ್ನು ಉಳಿಸಿ ರೈತರ ಉಳಿವಿಗೋಸ್ಕರವಾಗಿ ನಮ್ಮ ಒಂದು
ಕಾಣಿಕೆ ಅಂತ ಏನು ಹೇಳ್ತೀವಿ ಅದನ್ನ ಮಾಡತಕ್ಕಂಥದ್ದು ಪ್ರತಿ ಸಲ ಅನ್ನ ತಿನ್ನುವಾಗ ನಾವು ಜ್ಞಾಪಿಸ್ಬೇಕು. ಪ್ರಪ್ರದಾತಾರಂ ತಾರಿಷ, ಹೇ ಭಗವಂತ ಉತ್ತಮ ರೀತಿಯಲ್ಲಿ ನಮಗೆ ಅನ್ನವನ್ನು ಕೊಟ್ಟಂತಹ ಆ ರೈತನನ್ನ ರಕ್ಷಿಸು. ಅರ್ಥಾತ್ ರಕ್ಷಣೆಗೆ ನನ್ನ ಕಡೆಯಿಂದ ಏನು ಮಾಡೋದಿದೆ ಇದನ್ನ ನಾನು ಮಾಡ್ತೇನೆ ಅನ್ನುವಂಥ ವಿಚಾರ ಬರುತ್ತೆ. ಅಲ್ಲ, ಈಗ ಇವತ್ತಿನ ಒಂದು ನಮ್ಮ ವ್ಯವಸ್ಥೆ ಏನಿದೆ, ನಾವು ಅದನ್ನ ನೇರವಾಗಿ ನನಗೆ ಯಾರು ಅನ್ನವನ್ನ ಕೊಟ್ಟಂತಹ ರೈತ ನಾನು ಅವನ ಸಂಪರ್ಕದಲ್ಲಿ ಇರ್ತೀನಿ ಅನ್ನೋದು ಆಗಲ್ವಲ್ಲ. ಯಾಕೆಂದ್ರೆ ಬೃಹದಾಕಾರವಾಗಿದೆ. ನಾವೆಲ್ಲೋ ಬೆಂಗಳೂರಿನಲ್ಲೋ ಯಾವುದೋ ಒಂದು ನಗರದಲ್ಲಿ ಕೂತಿದ್ದೀವಿ, ಅವನು ಯಾವುದೋ ಒಂದು ಹಳ್ಳಿಯಲ್ಲಿ ಕೂತು ನಮಗಾಗಿ ಬೆಳೀತಿದ್ದಾನೆ. ನೇರ ಸಂಪರ್ಕ ನನಗೊಂದು ಆಶಯನೇ ಇರಬಹುದು, ಆದ್ರೆ ಆಗಲ್ವಲ್ಲ. ಆಗಲ್ಲ ಅಂದ್ರೆ ಆಗೋದಿಲ್ಲ. ಈ ಸಮಸ್ಯೆಗಳು ಹೀಗೆ ಇರುತ್ತೆ. ಸಮಸ್ಯೆ ಪರಿಹಾರ ಆಗ್ಬೇಕು, ಅದಕ್ಕೆ ಬೇಕಾದಂತ ಸೂಕ್ತ ಬದಲಾವಣೆಗಳನ್ನ ನಾವು ಮಾಡ್ಕೊಳ್ಳೇಬೇಕು. ಅದಕ್ಕೆ ಬೇಕಂತ ವಿಧಾನಗಳನ್ನ ನಾವು ಹುಡುಕಿ ತೆಗಿಲೇಬೇಕು. ಇಲ್ಲದ್ರೆ ಸಮಸ್ಯೆ ಪರಿಹಾರ ಆಗೋದಿಲ್ಲ. ನಾ ಏನು ಮಾಡಕ್ಕಾಗಲ್ಲ, ನಾನು ಮಾಡೋದೇ ಹೀಗೆ, ಸಮಸ್ಯೆ ಮಾತ್ರ ಪರಿಹಾರ ಆಗ್ಲಿದ್ರೆ ಹೇಗಾಗುತ್ತೆ ಸಾಧ್ಯ? ಅದು ಇದು ಸಮಸ್ಯೆ ಅನ್ನುವಂಥದ್ದು ನಮಗೆ ಗೊತ್ತಾದ್ಮೇಲೆ ಪರಿಹಾರಕ್ಕೆ ಯಾವ ಉಪಾಯ ಇದೆ ಅದನ್ನ ಹುಡುಕಿ ತೆಗಿಬೇಕು. ಅದಕ್ಕೋಸ್ಕರ ನಾವು ಶ್ರಮಿಸಬೇಕು, ದುಡಿಬೇಕು, ನಮ್ಮ ಯೋಚನೆಗಳನ್ನ ಆ ರೀತಿ ರೂಪಿಸ್ಬೇಕು. ಅಂದ್ರೆ ಆ ಸಂಪರ್ಕದಲ್ಲಿ ಪರಿಹಾರ ಇದೆ, ಅದನ್ನ ನಾವು ಬೆಳೆಸ್ಕೊಳ್ಳೋಣ, ಆಗ್ಲೇಬೇಕದು. ಹೌದು. ಈ ರೀತಿಯಾದಂಥ ಒಂದು ಆಲೋಚನೆ ನಾವು ಮಾಡಿದಾಗ ರೈತ ನಮ್ಮ ಕೇಂದ್ರ ಬಿಂದು ಆಗ್ತಾನೆ. ಆವಾಗ ರೈತನ ಯೋಗಕ್ಷೇಮವನ್ನ ನಾವೆಲ್ಲರೂ ಕೂಡ ನೋಡಿದ ಹಾಗಾಗುತ್ತೆ. ಇದು ಕೇವಲ ವ್ಯಕ್ತಿಗಳಷ್ಟೇ ಅಲ್ಲ, ನಮ್ಮ ಇಡೀ ಸಾಮಾಜಿಕ ವ್ಯವಸ್ಥೆಯಲ್ಲೇ ಈ ಒಂದು ಚಿಂತನೆಯಲ್ಲಿ ಮಾರ್ಪಾಟು ಬರಬೇಕಾಗಿದೆ. ಇದರಲ್ಲಿ ಶುನಂ ಕೃಷತ ಲಾಂಗಲಂ ಅಂತ ಒಂದು ಮಾತು ಬರ್ತದೆ ವೇದದಲ್ಲಿ. ಲಾಂಗಲಂ ಅಂತಂದ್ರೆ ನೇಗಿಲು ಅಂತ, ಶುನಂ ಕೃಷತು ಅಂತಂದ್ರೆ ಬಹಳ ಚೆನ್ನಾಗಿ ಉತ್ತಮ ರೀತಿಯಲ್ಲಿ ನೇಗಿಲು ಉಳಲಿ ಅಂತ ಹೇಳಿ. ಅಂದ್ರೆ ವೇದಗಳ ಚಿಂತನೆಯಲ್ಲಿ ಕೃಷಿ ಅಂತಕ್ಕಂತಹದ್ದು ಪ್ರಧಾನವಾಗಿದೆ, ಮತ್ತೆ ಕೃಷಿ ಅಂತಕ್ಕಂಥದ್ದು ಒಂದು ಕೇಂದ್ರ ಬಿಂದುವಾಗಿದೆ. ಯಾಕೆಂತಂದ್ರೆ ಆ ಕೃಷಿ ಉತ್ಪನ್ನವೇ ಎಲ್ಲ ಮಾನವರಿಗೂ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥ ಉತ್ಪಾದನೆ. ಅದು ಬಿಟ್ಟರೆ ಬೇರೆ ಇಲ್ಲ. ನಮಗೆ ಗೊತ್ತಿದೆ, ನಮಗೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು, ಮೇಟಿಯಂ ರಾಟ ನಡುವುದಲ್ಲದೆ ದೇಶ ದಾಟವೇ ಕೆಡಗು ಸರ್ವಜ್ಞ. ಈ ಮಾತೇನದೆ ಇದರ ಮೂಲ ನಮಗೆ ವೈದಿಕ ಚಿಂತನೆಯಲ್ಲಿದೆ. ಆ ವೈದಿಕ ಚಿಂತನೆಗೆ ಅನುಗುಣವಾಗಿ ನೆನ್ನೆ ಸರ್ವಜ್ಞ ಈ ಮಾತನ್ನು ಹೇಳಿರ್ತಕ್ಕಂಥ ಇದೆ. ಹಾಗೆ ಆ ಮೇಟಿ ವಿದ್ಯೆ ಇದೆಯಲ್ಲ, ಕೃಷಿ, ಇದು ಬಹಳ ಉತ್ತಮವಾಗಿ ಎಲ್ಲಿ ನಡೆಯುತ್ತೆ ಅಲ್ಲಿ ಮಾತ್ರ ಆ ಸಮಾಜ ಅಂತಕ್ಕಂಥ ಸುಭಿಕ್ಷವಾಗಿ ಇರೋದಕ್ಕೆ ಸಾಧ್ಯ. ಅಣ್ಣ, ಇಲ್ಲೊಂದು ಪ್ರಶ್ನೆ ಬರುತ್ತೆ. ಆಯ್ತು, ಈ ತರ ಮಾಡಿದ್ರೆ ಎಲ್ಲ ಕೃಷಿಕ ನೆಮ್ಮದಿಯಿಂದ ಇರಬಹುದು, ಸಮಾಜ ನೆಮ್ಮದಿ, ಇದೆಲ್ಲ ಚೆನ್ನಾಗಿದೆ ಕೇಳಕ್ಕೆ. ಆದ್ರೆ ಅವನು ಮನುಷ್ಯ, ತನ್ನ ಸುತ್ತ ಇರುವಂತಹ ಬೇರೆಯವರೆಲ್ಲ ಮಹಲುಗಳನ್ನ ಕಟ್ತಿದ್ದಾರೆ, ನೀನ್ ಮಾತ್ರ ನಿಂಗೆ ಎಷ್ಟು ಬೇಕೋ ಬೆಳ್ಕೊಳಪ್ಪ, ಮಿಕ್ಕಿದೊಂಚೂರು ಸಂತೆಯಲ್ಲಿ ಇದು ಮಾಡಪ್ಪ ಅಂದ್ರೆ ಅವನಿಗೂ ಆಸೆ ಆಕಾಂಕ್ಷೆ, ಅವನಿಗೂ ಒಂದು ಕುಟುಂಬ, ಅವನ ಮನೆ ಮಕ್ಕಳು ಸಂಸಾರ ಚೆನ್ನಾಗಿ ಜೀವನ ನಡೆಸಬೇಕು ಅನ್ನುವ ಒಂದು ಕನಸು. ಅದು ಇದಕ್ಕೆ ವೇದ ನಮಗೆ ಉತ್ತರ ಹೇಳ್ತಾ ಇದೆ. ಇದೆಯಾ? ಖಂಡಿತ ಇದೆ. ಇದು ಕೇವಲ ಕೃಷಿಕ ಒಬ್ಬನಿಗೆ ಅಲ್ಲ, ಬಹುಶಃ ಯಾರ್ಯಾರ ಮನಸ್ಸಿನಲ್ಲಿ ಈ ಒಂದು ದುಷ್ಟ ಚಿಂತನೆ ಇದೆ ಅವರೆಲ್ಲರಿಗೂ ಕೂಡ ನಮ್ಮೇ ವಿಚಾರ ಬರುತ್ತೆ. ಏನಂತ ದುಷ್ಟ ಚಿಂತನೆ ಅಂತಂದ್ರೆ, ಅಕ್ಷೈರ್ಮಾ ದಿವ್ಯ ಕೃಷಿಮಿತ್ ಕೃಷಸ್ವ ವಿತ್ತೇರಮಸ್ವ ಬಹುಮನ್ಯಮಾನ ಅಂತೇಳಿ ಇದು ಋಗ್ವೇದದ ಒಂದು ಮಂತ್ರ ಭಾಗ ಇದೆ. ಹೇ ಮಾನವರೇ, ಅಕ್ಷೈರ್ಮಾ ದಿವ್ಯ, ಅಕ್ಷೈಹಿ ಅಂದರೆ ದಾಳಗಳು ಅಂತ ಕರಿತೀವಲ್ಲ, ಈ ಪಗಡೆ ದಾಳ, ಅದರಿಂದ ಜೂಜನ್ನು ಆಡಬೇಡ ಅಂತ ಹೇಳ್ತಾರೆ. ಇವತ್ತು ದಾಳದಲ್ಲಿ ಯಾರು ಜೂಜು ಆಡ್ತಾರೆ, ಇವತ್ತೆಲ್ಲ ಸ್ಟೈಲ್ ಚೇಂಜ್ ಆಗಿದೆ ಅಂತ ನಾವು ಮಾತಾಡ್ತೀವಿ. ನಾವು ಅಲ್ಲಿ ಮುಖ್ಯ ನಾವು ತೊಗೊಳ್ಬೇಕಾದ ಸಾರಾಂಶ ಜೂಜು ಆಡಬೇಡ. ಜೂಜು ಅಂದ್ರೆ ಏನು ಅದು ಕೂಡ ಸ್ವಲ್ಪ ಆಲೋಚನೆ ಮಾಡಬೇಕು. ಅತ್ಯಂತ ಕಡಿಮೆ ಸಮಯದಲ್ಲಿ, ಅತ್ಯಂತ ಕಡಿಮೆ ಶ್ರಮದಲ್ಲಿ ಅತಿ ಹೆಚ್ಚು ಸಂಪಾದನೆ ಮಾಡಬೇಕು ಅಂತಕ್ಕಂಥ ಭಾವನೆ ಏನಿದೆ ಅದು ಜೂಜು. ಯಾವುದೇ ಜೂಜು ಇರ್ಬೋದು, ಅದು ಇಸ್ಪೀಟ್ ಇರ್ಬೋದು, ಕುದುರೆ ರೇಸ್ ಇರ್ಬೋದು, ಅಥವಾ ದಾಳದಿರ್ಬೋದು, ಇನ್ನೇನೇ ಒಂದಿರ್ಬೋದು, ಬೆಟ್ಟಿಂಗು ಇತ್ಯಾದಿ. ಅಲ್ಲೆಲ್ಲ ಮೂಲ ಇರ್ತಕ್ಕಂಥದ್ದೇನು? ಕಡಿಮೆ ಸಮಯ, ಕಡಿಮೆ ಶ್ರಮ, ಹೆಚ್ಚಿನ ಹಣ ಬರಬೇಕು, ಪ್ರತಿಫಲ. ಇದು ಜೂಜಿನ ಬುದ್ಧಿ. ಅಯ್ಯ ಮಾನವ, ಈ ಥರದ ಜೂಜಿನ ಬುದ್ಧಿಯನ್ನು ಬಿಡು. ನಾವು ಸ್ವಲ್ಪ ಆಲೋಚನೆ ಮಾಡಿದ್ರೆ ಗೊತ್ತಾಗುತ್ತೆ, ನಮ್ಮ ಬಹುಮಟ್ಟಿಗಿನ ವ್ಯವಹಾರದಲ್ಲಿ ನಾವು ಈ ಜೂಜಿನ ಬುದ್ಧಿ ಒಳಗೆ ಕೆಲಸ ಮಾಡ್ತಾ ಇದ್ದೀವಿ. ಕಷ್ಟಪಡಬಾರ್ದು, ಬೇಗ ದುಡ್ಡು ಸಿಕ್ಬಿಡ್ಬೇಕು. ಬಹಳ ಸ್ಪಷ್ಟವಾಗಿ ವೇದ ಹೇಳುತ್ತೆ, ಈ ತರಹದ ಜೂಜಿನ ಮನೋಭಾವ ನಮ್ಮ ಶ್ರೇಯಸ್ಸಿಗೆ ಅನುಕೂಲ ಇಲ್ಲ, ಮಾರಕವಾಗಿರುತ್ತೆ. ಅಂದರೆ ಇಲ್ಲಿ ಶ್ರೇಯಸ್ಸು ಅಂತ ಹೇಳುವಾಗ ಕೇವಲ ಲೌಕಿಕ ಭೌತಿಕವಾಗಿರ್ತಕ್ಕಂಥ ಶ್ರೇಯಸ್ಸು ಅಷ್ಟೇ ಅಲ್ಲ, ಅದರಿಂದ ಆಚೆಗೆ ಆಧ್ಯಾತ್ಮಿಕ ಶ್ರೇಯಸ್ಸು ಕೂಡ, ಆಧ್ಯಾತ್ಮಿಕ ಉನ್ನತಿಯು ಕೂಡ ಇದರಲ್ಲಿ ಸೇರಿದೆ. ನಾವು ಗಮನಿಸಬೇಕಾದ ಅಂಶ ಇದೆ.
ಹಾಗಾಗಿ ಏನು ಮಾಡಬೇಕು? ಕೃಷಿ ಮಿತ್ ಕೃಷಸ್ವ, ಕೃಷಿಯನ್ನು ಮಾಡೋ ಹೇಳಿಲ್ಲ, ಕೃಷಿಯನ್ನೇ ಮಾಡು ಅಂತ ಹೇಳಿದೆ. ಅದನ್ನು ನಾವು ಎರಡು ರೀತಿಯಲ್ಲಿ ಅರ್ಥ ಮಾಡ್ಕೋದು. ಒಂದು, ಇದುವರೆಗೂ ಮಾತಾಡ್ತಾ ಇರ್ತಕ್ಕಂಥ ಕೃಷಿ ಅನ್ನೋ ವಿಚಾರದಲ್ಲಿ ಕೂಡ ಅದನ್ನು ತಗೊಳ್ಬೋದು. ಇನ್ನೊಂದು, ಶ್ರಮ ಪಡು ಅಂತ ಹೇಳಿ. ಶ್ರಮ ಪಟ್ಟು ನೀನು ಆ ಬೆವರಿನಿಂದ ನಿನ್ನ ಆಹಾರವನ್ನು ಸಂಪಾದನೆ ಮಾಡ್ಕೋ, ಜೂಜಿನ ಬುದ್ಧಿ ನಿನಗೆ ಬೇಡ. ಇಲ್ಲಿ ನಾವು ಈ ಸಂದರ್ಭದಲ್ಲಿ ಆ ಕೃಷಿ ಅಂತಂದರೆ ಈ ಬೇಸಾಯ ಅಥವಾ ಮೇಟಿ ವಿದ್ಯೆ ಅಂತ ನಾವು ಅಂದ್ಕೊಂಡ್ವಿ, ಅದನ್ನೇ ತೋಡೋದು ಹೆಚ್ಚು ಸೂಕ್ತವಾಗಿ ಕಾಣುತ್ತೆ ಈ ಸಂದರ್ಭದಲ್ಲಿ ನಾವು ಮಾತಾಡ್ತಿರುವಾಗ. ಹಾಗೆ ಆ ಕೃಷಿಯನ್ನೇ ಮಾಡು. ನೀ ಹೇಳಿದಾಗೆ ಆ ಕೃಷಿ ಮಾಡಿದ್ರೆ ನಮಗೆ ಎಷ್ಟು ಮಹಾ ಬರುತ್ತಪ್ಪ. ಹೌದು, ಅಲ್ಲಿ ಒಂದು ಮಾತು ಹೇಳ್ತಾರೆ, ವಿತ್ತೇ ರಮಸ್ವ ಬಹುಮನ್ಯಮಾನ. ಅಂದರೆ ಅಲ್ಲಿ ಏನು ಹಣದ ಸಂಪಾದನೆ ಆಗುತ್ತೆ ಅದನ್ನೇ ಹೆಚ್ಚು ಎಂದು ಭಾವನೆ ಮಾಡುತ್ತಾ ಸಂತೋಷಪಡು. ಇಲ್ಲಿ ಹೆಚ್ಚು ಕಡಿಮೆ ಸಂಪಾದನೆ ಇದ್ರ ವಿಚಾರ ಬಂದಾಗ ಸ್ವಲ್ಪ ಸೂಕ್ಷ್ಮ ಇದೆ, ಅದನ್ನು ತಿಳ್ಕೋಬೇಕು. ಈಗ ಒಂದು 100 ರೂಪಾಯಿನ ಸಂಪಾದನೆ ಇದೆ, ಒಂದು 500 ರೂಪಾಯಿನ ಸಂಪಾದನೆ ಇದೆ. ಇವೆರಡರಲ್ಲಿ ಯಾವ್ದು ಹೆಚ್ಚು ಅಂತ ಕೇಳಿದ್ರೆ ಸಹಜವಾಗಿ 500 ರೂಪಾಯಿ ಅಂತ ಹೇಳ್ಬಿಡ್ತೀವಿ. ಇದೇನಾಯ್ತು? ಗಣಿತದ ಲೆಕ್ಕದಲ್ಲಿ ಹೆಚ್ಚು ಕಡಿಮೆ ಆಯ್ತು. ಹೌದು. ಆದರೆ ಈ 100 ರೂಪಾಯಿನ ಸಂಪಾದನೆ ಇದೆಯಲ್ಲ, ಇದು ಬೆವರಿನ ದುಡಿತ. 500 ರೂಪಾಯಿನ ಸಂಪಾದನೆ ಅಲ್ಲ, ಇದು ಜೂಜಿನಿಂದ ಬಂದಿರತಕ್ಕಂಥದ್ದು. ಈ ಒಂದು ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಾಗ 100 ರೂಪಾಯಿ ಹೆಚ್ಚು 500 ರೂಪಾಯಿ ಹೆಚ್ಚು ಅಂದ್ರೆ ಏನಾಗ್ತಿ ಉತ್ತರ? ಮೌಲ್ಯದ ದೃಷ್ಟಿಯಿಂದ ಖಂಡಿತ 100 ರೂಪಾಯಿನೇ ಹೆಚ್ಚು. ಅಂದ್ರೆ ಇಲ್ಲಿ ಗಣಿತ ಕೆಲಸ ಮಾಡಲಿಲ್ಲ. ಆ ಒಂದು ಹಣ ಏನಿದೆ ಅದರ ಗುಣ ನಮಗೆ ಮುಖ್ಯ ಆಗುತ್ತೆ, ಯಾವ ರೀತಿಯಲ್ಲಿ ಸಂಪಾದನೆ ಆಯಿತು ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ಇದು ನಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು, ಆಧ್ಯಾತ್ಮಿಕ ಉನ್ನತಿಯನ್ನು ಪಡೆಯೋದಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮತ್ತು ಈ ಮಾತು ಕೇವಲ ರೈತರಿಗೆ ಮಾತ್ರ ಅಲ್ಲ, ಇದು ನಾವು ಆಲೋಚನೆ ಮಾಡಬೇಕು. ಏನಪ್ಪ ರೈತರಿಗೆ ಏನೋ ಬೋಧನೆ ಮಾಡ್ತಾರೆ, ಮಿಕ್ಕವ್ರು ಹೇಗೆ ಬೇಕಾದ್ರೆ ಇರ್ಬೋದು ಅಂತ. ಎಲ್ಲೆಲ್ಲಿ ಜೂಜಿನ ಮನೋಭಾವ ಇರುತ್ತೋ, ಯಾರ್ಯಾರಲ್ಲಿ ಜೂಜಿನ ಮನೋಭಾವ ಇರುತ್ತೋ ಆ ಎಲ್ಲ ಕಡೆಗೂ ಈ ಮಾತನ್ನು ತಗೊಳ್ಬೇಕು. ಅವಾಗ ಏನಾಗುತ್ತೆ, ನಮಗೆ ಆಗ್ತಕ್ಕಂಥ ಏನೊಂದು ಸಂಪಾದನೆ ಇದೆ ಅದು ಪ್ರಮಾಣದ ದೃಷ್ಟಿಯಿಂದ ಕಡಿಮೆ ಇರಬಹುದು, ಗಣಿತದ ಹಿನ್ನೆಲೆ ಒಳಗೆ, ಲೆಕ್ಕದ ಹಿನ್ನೆಲೆ ಒಳಗೆ. ಆದರೆ ಅದರ ಗುಣದ ದೃಷ್ಟಿಯಿಂದ ಅದು ಶ್ರೇಷ್ಠವಾಗಿರ್ತಕ್ಕಂಥ ಸಂಪಾದನೆ ಇದೆ, ಮೌಲಿಕವಾದದ್ದು. ಇದನ್ನು ನಾವು ಮನಸ್ಸಿನಲ್ಲಿ ಆಲೋಚನೆ ಮಾಡಬೇಕು. ಮತ್ತು ಎರಡನೇದು ಎಂತಂದರೆ, ಚೆನ್ನಾಗಿರಬೇಕು, ಅವ್ರು ಹೀಗಿದ್ದಾರೆ ಇವ್ರು ಹೀಗಿದ್ದಾರೆ, ನಾವ್ಯಾಕೆ ಇರಬಾರ್ದು ಅನ್ನುವಂಥ ವಿಚಾರ ಇದೆ. ಮನುಷ್ಯ ಸಹಜ ಭಾವನೆ ಅದು ಸರಿಯೇ. ಆದರೆ ಚೆನ್ನ ಅಂದ್ರೆ ಏನು, ಮತ್ತು ಈ ಚೆನ್ನದಿಂದ ನಮಗೇನು ಲಾಭ ಆಗಬೇಕು ಅದು ಯಾವುದರಿಂದ ಆಗುತ್ತೆ, ಇದೊಂದು ಸೂಕ್ಷ್ಮ ಇದೆ. ಇವತ್ತು ನಮಗೆ ಚೆನ್ನ ಅಂತಂದರೆ ಭೌತಿಕವಾಗಿರ್ತಕ್ಕಂಥ ಒಂದು ಮಹಲ್ಲೋ ಅಥವಾ ಇನ್ನೇನೋ ಒಂದು ಆಸ್ತಿಯೋ ಪಾಸ್ತಿಯೋ ಇತ್ಯಾದಿನ ನಾವು ನೋಡಿ ಚೆನ್ನಾಗಿರೋದು, ಅಥವಾ ಇದು ಐಶ್ವರ್ಯ, ಈ ರೀತಿಯೆಲ್ಲ ನಾವು ಭಾವನೆ ಮಾಡ್ತೇವೆ ನಾವು. ಆದರೆ ಇವು ಯಾವುದೂ ಕೂಡ ನಮಗೆ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡೋದಿಲ್ಲ, ಅನ್ಲೆಸ್ ಏನು ಅಂತಂದರೆ ನಮ್ಮೊಳಗೆ ತೃಪ್ತಿ ಇಲ್ಲದೆ ಇದ್ದರೆ. ಇರುವುದರಲ್ಲಿ ನಮಗೆ ತೃಪ್ತಿ ಅನ್ನೋದಿತ್ತು ಅಂತಂದರೆ ನಮಗೆ ಎಷ್ಟಿದೆಯೋ ಅದರಲ್ಲೇ ಸಂತೋಷವಾಗಿರಬಹುದು ನಾವು. ತೃಪ್ತಿ ಇಲ್ವಾ, ಒಂದು ಮಹಲಲ್ಲ, ನೀನು 100 ಮಹಲ್ ಕೊಟ್ಟರು ಅಯ್ಯೋ ಇನ್ನೊಂದು ಇಲ್ವಲ್ಲ ಅಂತ ಗೋಳ್ಕರೇನೆ. ಅಂದರೆ ನಿಜವಾದಂಥ ಸಂತೋಷ, ನೆಮ್ಮದಿ ಅಂತಕ್ಕಂಥದ್ದು ಭೌತಿಕವಾಗಿರ್ತಕ್ಕಂತಹ ಸಂಪತ್ತಿನಲ್ಲಿ ಇಲ್ಲ, ನಮ್ಮ ಅಂತರಂಗದಲ್ಲಿರ್ತಕ್ಕಂಥ ತೃಪ್ತಿಯಲ್ಲಿದೆ. ಇದು ಸೂಕ್ಷ್ಮ. ಇದು ಹಾಗಂತೇಳಿ ಏನು ಇಲ್ಲದೆ ಖಾಲಿ ಹೋಟೆಲ್ ಕೂತ್ಕೊಂಡು ನನಗೆ ತೃಪ್ತಿಯಾಗಿದೆ, ಈ ಥರದ ಬೂಟಾಟಿಕೆ ಮಾತು ನಾನು ಹೇಳ್ತಾ ಇಲ್ಲ. ನಾನು ಸರಳ ಜೀವನಕ್ಕೆ ಮನುಷ್ಯನಿಗೆ ಏನು ಅಗತ್ಯ ಇದೆ, ಕನಿಷ್ಠ ಅಗತ್ಯಗಳಿದೆ, ಅದಂತೂ ಬೇಕೇ ಬೇಕು, ಅಷ್ಟಂತೂ ಸಂಪಾದನೆ ಮಾಡಲೇಬೇಕು. ಆದರೆ ಜೂಜಿನ ಮಾರ್ಗದಲ್ಲಿ ಎಲ್ಲ ಶ್ರಮದ ಮಾರ್ಗದಿಂದ ಸಂಪಾದನೆ ಮಾಡಬೇಕು. ಒಮ್ಮೆ ನಮ್ಮ ಕನಿಷ್ಠ ಅಗತ್ಯಗಳು ತೀರ್ತು ಅಂತಾದರೆ ಅಲ್ಲಿಂದ ತೃಪ್ತಿ ಪ್ರಾರಂಭ ಆಗಬೇಕು. ಈ ತರಹದ ಒಂದು ತೃಪ್ತಿ ಮನೋಭಾವ ನಮಗೆ ಬಂತು ಅಂತಾದರೆ ಅಲ್ಲಿ ಒಂದು ಸಂತೋಷ, ಅಲ್ಲಿ ಒಂದು ನೆಮ್ಮದಿ, ಅಲ್ಲಿ ಒಂದು ಸಮಾಧಾನ ಸಿಗುತ್ತೆ. ಈ ತೃಪ್ತಿ ಮನೋಭಾವ ಇಲ್ಲ ಅಂತಂದರೆ ರೈತನಿಗೂ ತೊಂದರೆನೇ, ರೈತನ ಅಲ್ಲವನಿಗೂ ತೊಂದರೆನೇ. ಇದು ಬಹಳ ಸೂಕ್ಷ್ಮವಾಗಿರ್ತಕ್ಕಂತಹ ಮನೋವಿಜ್ಞಾನ. ನಿಧಾನಕ್ಕೆ ಆಲೋಚನೆ ಮಾಡಿ ಇದನ್ನು ವಿಮರ್ಶೆ ಮಾಡಿಕೊಂಡಾಗ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸುಖ, ಸಂತೋಷ, ನೆಮ್ಮದಿ ತೃಪ್ತಿಯಲ್ಲಿದೆಯೇ ಹೊರತು ಬಾಹ್ಯ ಸಂಪತ್ತಿನಲ್ಲಿ ಇಲ್ಲ. ಹಾಗಂತೇಳಿ ಬಾಹ್ಯ ಸಂಪತ್ತು ಬೇಡ ಅಂತ ಹೇಳಿಲ್ಲ, ಇದು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ವೈರಾಗ್ಯ ಇಲ್ಲ, ವೈರಾಗ್ಯ ಇಲ್ಲ, ಬೇಕು ಬೇಕು ಬೇಡ ಅಂತ ಹೇಳೋದು. ಯಾಕೆಂದರೆ ವೇದಗಳನ್ನೇ ಅನೇಕ ಕಡೆ ಎಷ್ಟು ಚೆನ್ನಾಗಿ ಹೇಳ್ತಾ ಗೊತ್ತಾ, ವಯಂ ಸ್ಯಾಮ ಪತೆಯೋರಯೀಣಾಮ್ ಅಂತಕ್ಕಂಥ ಮಾತಾಡಿ. ನಾವೆಲ್ಲರೂ ಕೂಡ ಸಂಪತ್ತಿನ ಒಡೆಯರಾಗೋಣ ಅನ್ನುವಂಥ ವಿಚಾರ ಹೇಳಿ. ಸಂಪತ್ತಿಗೆ ವಿರೋಧ ಇಲ್ಲ, ಆದರೆ ಸಂಪತ್ತು ಏನಾಗಬೇಕು, ಒಡೆಯರಾಗಬೇಕು. ನಾವಿವತ್ತೇನಾಗಿದ್ದೀವಿ, ದಾಸರು, ಗುಲಾಮರು ಆಗ್ಬಿಟ್ಟಿದ್ದೀವಿ. ಇದನ್ನೇ ಹೇಳೋದು. ಸಂಪತ್ತಿಗೆ ಒಡೆಯರಾಗಬೇಕು, ಸಂಪತ್ತಿರಲಿ, ಆದರೆ ಆ ಸಂಪತ್ತು ಸನ್ಮಾರ್ಗದಲ್ಲಿ ಬರಲಿ. ಪ್ರಮಾಣ ಮುಖ್ಯ ಅಲ್ಲ, ಅದರ ಗುಣ ನಮಗೆ ಮುಖ್ಯ.
ಸುಖ ಸಂತೋಷ ನೆಮ್ಮದಿ ಅನ್ನೋದು ಇರ್ತಕ್ಕಂಥದ್ದು ತೃಪ್ತಿಯಲ್ಲಿ. ಈ ಜೀವನದ ರಹಸ್ಯಗಳನ್ನು ಈ ಮಂತ್ರಗಳು ನಮಗೆ ಬಿಡಿಸ್ಕೊಡುತ್ತೆ. ಇದನ್ನು ರೈತನೂ ಅರ್ಥ ಮಾಡ್ಕೋಬೇಕು. ಹಾಗೇನೇ ರೈತಾಪಿ ಅಲ್ಲದೇ ಇರತಕ್ಕಂಥ ಜನರು ಕೂಡ ಇದನ್ನು ಅರ್ಥ ಮಾಡ್ಕೋಬೇಕು. ರೈತಾಪಿ ಅಲ್ಲದೇ ಇರತಕ್ಕಂತಹ ಜನರು ರೈತನಿಗೆ ಕೃತಜ್ಞರಾಗಿರಬೇಕು. ಯಾಕೆಂದರೆ ಇವರೆಲ್ಲರ ಅನ್ನದಾತ ಅವನು. ಅಣ್ಣ, ಕೃಷಿ ಪದ್ಧತಿ, ಕೃಷಿ ಸಮಸ್ಯೆ ಈ ಬಗ್ಗೆ ಏನೇ ನಮಗೆ ಸಂಶಯ ಇತ್ತೋ ಅದಕ್ಕೆಲ್ಲ ಸ್ಪಷ್ಟವಾಗಿ ಉತ್ತರ ಕೊಟ್ಬಿಟ್ರಿ. ಸಮಾನಿ ಪ್ರಪ ಜಲಾಶಯಗಳು ಒಂದಾಗಿರಲಿ, ವಿಶೇಷವಾಗಿ ಮಳೆ. ಹಾಗಾಗಿ ಅಲ್ಲಿ ರೈನ್ ಹಾರ್ವೆಸ್ಟಿಂಗ್ ಅಥವಾ ಮಳೆ ಕೊಯ್ಲು ಅಲ್ಲಿ ನಮಗೆ ಒಂದು ಸೂಚನೆ ಸಿಕ್ತು. ಸಹವೋ ಅನ್ನ ಭಾಗ, ನಿಮ್ಮೆಲ್ಲರ ಆಹಾರ ಕ್ರಮಗಳು ಒಂದೇ ಆಗಿರಲಿ. ಇದರ ಬಗ್ಗೆ ನಾವು ವಿಮರ್ಶೆ ಮಾಡಿದ್ದೇವೆ. ಸಸ್ಯಾಹಾರ, ಮಾಂಸಾಹಾರ ಇತ್ಯಾದಿ ವಿಚಾರಗಳೆಲ್ಲ. ಅದರಲ್ಲಿ ವೈಜ್ಞಾನಿಕವಾಗಿ ಮನುಷ್ಯನಿಗೆ ಸ್ವಾಭಾವಿಕವಾಗಿರ್ತಕ್ಕಂಥ ಆಹಾರ ಕ್ರಮ ಸಸ್ಯಾಹಾರ ಬಗ್ಗೆ ಸಾಕಷ್ಟು ಚಿಂತನೆ ಮಾಡ್ಕೊಂಡಿದ್ದೇವೆ. ಅದು ನಿಮ್ಮೆಲ್ಲರ ಆಹಾರ ಕ್ರಮ ಆಗಲಿ. ಅವಾಗ ಏನಾಗುತ್ತೆ, ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರೋದಕ್ಕೆ ಆಗುತ್ತೆ. ಒಂದು ಕಡೆ ದಯೆ ಅನುಕಂಪದಿಂದ ಕೂಡಿರ್ತಕ್ಕಂಥ ಆಹಾರ, ಇನ್ನೊಂದು ಕಡೆ ಈ ದಯೆ ಅನುಕಂಪ ಇಲ್ಲದೆ ಇರತಕ್ಕಂಥ ಆಹಾರ ಕ್ರಮ ಇರುವಾಗ ಆ ಎರಡು ಗುಂಪುಗಳು ಒಂದು ಕಡೆ ಸೇರಿ ಒಟ್ಟಿಗೆ ಊಟ ಮಾಡೋದಕ್ಕಾಗಲಿ ಅಥವಾ ಸಹಬಾಳ್ವೆ ಮಾಡೋದಕ್ಕಾಗಲಿ ಸಾಕಷ್ಟು ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ. ಸಂಘರ್ಷದ ಹಾದಿ ಅದು. ಆದ್ರೆ ಎಲ್ಲರದ್ದು ಕೂಡ ಅನುಕಂಪ ಮಾನವೀಯತೆಯ ಆಧಾರದ ಮೇಲೆ ಇರ್ತಕ್ಕಂತಹ ಆಹಾರ ಕ್ರಮ ಆಯಿತು ಅಂತಂದ್ರೆ ಎಲ್ಲ ಒಟ್ಟಿಗೆ ಬಾಳೋದಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಅಲ್ಲಿ ಇನ್ನೊಂದು ಬಹಳ ಮುಖ್ಯವಾದಂಥ ಅಂಶ ಇದೆ. ಅದೇನಂತಂದ್ರೆ, ಹಿಂಸೆಯನ್ನ ಯಾರು ಪ್ರೋತ್ಸಾಹ ಮಾಡ್ತಾರೆ, ಆಹಾರದ ವಿಚಾರಕ್ಕೆ ಇರಬಹುದು, ಯಾವುದೇ ಕಾರಣ ಇರಬಹುದು, ಯಾವುದೇ ನೆಪ ಇರಬಹುದು, ಅವರು ಒಂದು ಹಕ್ಕನ್ನ ಕಳ್ಕೋತಾರೆ. ಏನಂತಂದ್ರೆ, ಅವರ ಮೇಲೆ ಹಿಂಸೆ ಆದಾಗ ಧ್ವನಿ ಎತ್ತೋದಕ್ಕೆ ಅವರಿಗೆ ಅಧಿಕಾರ. ಯಾಕೆ ಅಂತಂದ್ರೆ ಅವರು ಹಿಂಸೆಯನ್ನ ಪ್ರೋತ್ಸಾಹ ಮಾಡಿ ಅದರಿಂದ ಬಂದಿರತಕ್ಕಂಥ ಆಹಾರ ತಗೊಳ್ತಕ್ಕಂಥ ವಿಚಾರ ಇದೆ. ಹಿಂಸೆಯನ್ನು ಪ್ರೋತ್ಸಾಹಿಸುವವರಿಗೆ ತಮಗೆ ಹಿಂಸೆ ಆದಾಗ ಹಿಂಸೆಯ ವಿರುದ್ಧ ಕೂಗು ಹಾಕೋದಿಕ್ಕೆ ಯಾವುದೇ ತರಹದ ಒಂದು ನೈತಿಕ ಹಕ್ಕಿಲ್ಲ. ಅವಾಗ ಏನಾಗುತ್ತೆ, ನಮಗೆ ಗೊತ್ತಿಲ್ಲದೇನೆ ಸಮಾಜದಲ್ಲಿ ಹಿಂಸೆಗೆ ಪ್ರಚೋದನೆ ಕೊಡ್ತಾ ಇರ್ತದೆ. ಸೊ ಅದೆಲ್ಲ ನಮಗೆ ಈ ಮಾತಿನಲ್ಲಿ ಬಿಡುತ್ತೆ. ನಮ್ಮೆಲ್ಲರ ಆಹಾರ ಕ್ರಮ ಒಂದೇ ಆಗಿರಲಿ, ಮಾನವೀಯವಾಗಿರಲಿ, ಅನುಕಂಪ ಭರಿತವಾಗಿರ್ತಕ್ಕಂಥ ಕ್ರಮ ಇರಲಿ ಅಂತ. ಮುಂದಿನ ಹೇಳುತ್ತೆ, ಸಮಾನೇ ಯೋಗ್ತರೆ ಸಹವೋಯುನ ಜಿಮಿ ಅಂತ. ಹೇ ಮಾನವರೇ, ನಿಮ್ಮ ಎಲ್ಲರನ್ನೂ ಕೂಡ ಒಂದೇ ನೊಗಕ್ಕೆ ಕಟ್ಟಿದ್ದೇನೆ. ನೊಗ ಅದನ್ನ ನಾವು ಇವತ್ತು ಇಂಗ್ಲಿಷ್ನಲ್ಲಿ ಯೋಕ್ ಅಂತ ಕೂಡ ಕರಿತೇವೆ. ಇಲ್ಲಿ ಬಂದಿರೋ ಪದ ಏನ್ಕೊತ ಯೋಕ್ಸರ ಅಂತ. ಅಂದ್ರೆ ಇದರ ಮೂಲದ ಮೇಲೆ ಯೋಕ್ ಅನ್ನುವಂಥ ಶಬ್ದ ಬಂದಿ ಅಂತ ಕೂಡ ಊಹೆ ಮಾಡ್ಕೋಬಹುದು. ಯಾವುದಪ್ಪ ಅದು ಅಂತಂದ್ರೆ ಮಾನವ ಧರ್ಮ. ಮಾನವರೆಲ್ಲರಿಗೂ ಇರತಕ್ಕಂತಹದ್ದು ಒಂದೇ ಧರ್ಮ, ಅದು ಮಾನವ ಧರ್ಮ. ಇವತ್ತೇನಾಗ್ಬಿಟ್ಟಿದೆ, ಮತಗಳನ್ನ ಧರ್ಮ ಅಂತ ನಾವು ಕನ್ಫ್ಯೂಸ್ ಮಾಡಿಕೊಂಡು ಗೊಂದಲಕ್ಕೆ ಬಿದ್ದು 108 ತರಹದ ಧರ್ಮಗಳಿದೆ, ಇವ್ರ ಧರ್ಮ ಬೇರೆ, ಅವ್ರ ಧರ್ಮ ಬೇರೆ, ಇನ್ನೊಂದು ಬೇರೆ ಅಂತ ಹೇಳಿಬಿಟ್ಟು ಒಂದಾಗಿರ್ತಕ್ಕಂಥ ಮಾನವ ಸಮಾಜವನ್ನು ಚುಕ್ಕಾಚೂರು ಮಾಡಾಕ್ಬಿಡಿ. ಮಾನವೀಯತೆ ಅನ್ನುವ ಧರ್ಮವನ್ನ ಮರ್ತು ಬಿಟ್ಟಿದ್ದೀವಿ. ಆದರೆ ಇರೋದು ಒಂದೇ ಧರ್ಮ, ಸಕಲ ಮಾನವರಿಗೂ ಇರತಕ್ಕಂಥದ್ದು ಮಾನವ ಧರ್ಮ ಒಂದೇ. ಆ ಮಾನವ ಧರ್ಮದ ನೊಗ ನಮ್ಮೆಲ್ಲರ ಮೇಲಿದೆ. ಮಾನವೀಯ ಜೀವನವನ್ನು ನಾವು ನಡೆಸಬೇಕು ಅನ್ನುವಂಥದ್ದು ಬಂದಾಗ ಆ ಸಮಾಜದ ಚಿತ್ರಣವೇ ಬೇರೆ. ಆಗ ನಿರ್ಮಾಣ ಆಗ್ತಕ್ಕಂಥ ಸಮಾಜ, ಅದರಲ್ಲಿ ಸಿಗ್ತಕ್ಕಂಥ ಸುಖ ಸಂತೋಷ ನೆಮ್ಮದಿಯೇ ಬೇರೆ. ಅದರ ವಿಚಾರ ಹೇಳುತ್ತೆ. ಆಮೇಲೆ ಸಂಯಂಚೋಗ್ನಿಂ ಸಪರ್ಯತ. ಅಗ್ನಿ ಅಂತಂದ್ರೆ ಭಗವಂತನಿಗೆ ಇನ್ನೊಂದು ಹೆಸರು. ರೂಢಿ ಅರ್ಥ ಬೆಂಕಿ ಅಂತಿದೆ, ಆದರೆ ಇಡೀ ಜಗತ್ತನ್ನು ನಡೆಸ್ತಕ್ಕಂಥ ಯಾವ ಚಾಲಕ ಶಕ್ತಿ ಇದೆ ಆ ಭಗವಂತನಿಗೂ ಕೂಡ ಅಗ್ನಿ ಅಂತ ಹೆಸರಿದೆ. ಸಂಯಂಚ, ನಾವೆಲ್ಲರೂ ಒಂದು ಕೂಡಿ ಆ ಏಕಮಾತ್ರ ಭಗವಂತನ, ನಿರಾಕಾರ ಭಗವಂತನ ಪೂಜೆ ಆರಾಧನೆಯನ್ನ ಮಾಡೋಣ ಅನ್ನುವಂಥ ವಿಚಾರ. ಈ ರೀತಿ ಮಾಡ್ಕೋತಾ ಹೋದಾಗ ನಮ್ಮ ಸಮಾಜ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಅದ್ಭುತವಾದಂತಹ ಒಂದು ರೂಪಕವನ್ನು ಕೊಡ್ತಾರೆ. ಅದೇನು ಅಂತಂದ್ರೆ, ಒಂದು ಚಕ್ರ. ಆ ಚಕ್ರದ ಮಧ್ಯಭಾಗದಲ್ಲಿ ಗುಂಭ ಅಂತ ಕರಿತೀವಿ, ಅಥವಾ ಹಬ್ ಅಂತ ಕರಿತೀವಿ. ಅದು ಇರೋದು ಒಂದೇ. ಅದ್ಯಾವುದು ಅಂತಂದ್ರೆ ಭಗವತ್ ಶಕ್ತಿ. ಸಕಲ ಮಾನವರಿಗೂ ಇರತಕ್ಕಂಥ ರಕ್ಷಕ ಶಕ್ತಿ ಭಗವತ್ ಶಕ್ತಿ ಒಂದೇ. ಹೆಸರು ನೀವೇನಾದರೂ ಕರ್ಕೊಳ್ಳಿ, ನಮ್ದೇನು ಗಲಾಟೆ ಇಲ್ಲ. ಆದ್ರೆ ಇರೋ ಶಕ್ತಿ ಮಾತ್ರ ಒಂದೇ ಭಗವತ್ ಶಕ್ತಿ. ಇದನ್ನ ನಾವು ಅರ್ಥ ಮಾಡ್ಕೊಂಡಾಗ ಅದು ನಮಗೆ ಕೇಂದ್ರ ಬಿಂದು ಆಗುತ್ತೆ, ಆ ಚಕ್ರದ ಹಬ್ ಆಗುತ್ತೆ. ಅದರೊಳಗೆ ಈ ಸ್ಪೋಕ್ಸ್ ಅಂತ ಏನು ಕರಿತೀವಿ, ಅರೆಕಾಲುಗಳು, ಅವೆಲ್ಲ ಅದರೊಳಗೆ ನಿಂತಿರುತ್ತೆ. ಯಾವುದು ಅರೆಕಾಲುಗಳು? ನಾವು ನೀವೇನೇನೆ. ಸಕಲ ಮಾನವರು ಕೂಡ ಅರೆಕಾಲುಗಳಾಗಿ ಆ ಒಂದು ಹಬ್ ಏನಿದೆ ಆ ಭಗವತ್ ಶಕ್ತಿಯೊಳಗೆ ತಮ್ಮ ಮನಸ್ಸನ್ನು ನೆಟ್ಟು ಜೀವನವನ್ನು ನಡೆಸ್ತಕ್ಕಂಥದ್ದು. ಚಕ್ರ ಗುಡುಗಬೇಕಾದ್ರೆ ಸುತ್ತೂರ ಒಂದು ಪರಿಧಿ ಬೇಕು. ಆ ಪರಿಧಿ ಯಾವುದು ಅಂತಂದ್ರೆ ಸಮಾನವಾಗಿರುವ ನೊಗ ಅಂತ ಹೇಳಿದ್ನಲ್ಲಾಗಲೇ, ಆ ಮಾನವ ಧರ್ಮ ಅಂತಕ್ಕಂಥದ್ದು, ಮಾನವೀಯತೆ ಅನ್ನತಕ್ಕಂಥ ನಮ್ಮನ್ನೆಲ್ಲ ಹಿಡಿದಿಟ್ಟಿರ್ತಕ್ಕಂಥ ಒಂದು ಪರಿಧಿ. ಗುಂಭ ಭಗವತ್ ಶಕ್ತಿ,
ಅರೆಕಾಲಗಳು ನಾವೆಲ್ಲರೂ ಕೂಡ ಮಾನವರು, ನಮ್ಮನ್ನೆಲ್ಲ ಸುತ್ತುವರೆದು ಹಿಡಿದಿಟ್ಟಿರ್ತಕ್ಕಂಥದ್ದು ಮಾನವೀಯ ಧರ್ಮ. ಈ ರೀತಿ ಇದ್ದಾಗ ಈ ಚಕ್ರ ಹೇಗೆ ಸುಲಭವಾಗಿ ಮುಂದುವರಿಯುತ್ತೋ, ಪ್ರಗತಿಯನ್ನು ಸಾಧಿಸುತ್ತೋ, ಹಾಗೆ ಇಡೀ ಮಾನವ ಸಮಾಜ ಪ್ರಗತಿಯನ್ನು ಸಾಧಿಸಬೇಕು. ಆಹಾರದ ವಿಚಾರದಲ್ಲಿ ಭಿನ್ನತೆ, ಅನೇಕ ಧರ್ಮಗಳು ಅಂತ ಹೇಳಿ ಕನ್ಫ್ಯೂಸ್ ಮಾಡಿಕೊಂಡು ಭಿನ್ನತೆ, 108 ದೇವತೆಗಳ ಹೆಸರಿನಲ್ಲಿ ಸಮಾಜ ಚುಕ್ಕಾಚೂರಾಗ್ತಕ್ಕಂಥದ್ದು, ಇದ್ಯಾವುದನ್ನು ಕೂಡ ವೇದ ಹೇಳೋದಿಲ್ಲ. ಎಲ್ಲರನ್ನು ಬೆಸೀತಕ್ಕಂಥ ಒಂದು ಆಹಾರ ಕ್ರಮ, ಒಂದು ಜಲ ಸಂಪನ್ಮೂಲ, ಒಂದು ಮಾನವ ಧರ್ಮ, ಒಂದು ಭಗವಂತ. ಒಟ್ಟಿನಲ್ಲಿ ಏನಂತೆ ಇದೆಲ್ಲ ಒಂದು 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 ಅಂತ ಹೇಳಿದ್ರೆ ನಾವೆಲ್ಲ ಹತ್ತಿರ ಬಂದ್ಬಿಡ್ತೀವಿ. ನಾವೆಲ್ಲ ಒಂದು ಗೂಡಿ ಒಗ್ಗಟ್ಟಿನಿಂದ ಎಲ್ಲರ ಸುಖ ಶಾಂತಿ ನೆಮ್ಮದಿಯಲ್ಲಿ ನಮ್ಮ ಸುಖ ಶಾಂತಿ ನೆಮ್ಮದಿ ಅನ್ನೋದನ್ನು ಅರ್ಥ ಮಾಡ್ಕೊಂಡು ಜೀವನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಂಥ ಅದ್ಭುತವಾಗಿರ್ತಕ್ಕಂತಹ ಚಿಂತನೆ, ಆದರ್ಶವನ್ನು ವೇದಗಳು ನಮಗೆ ಕೊಡುತ್ತೆ. ಅದನ್ನು ಈ ಕೃಷಿಯ ಹಿನ್ನೆಲೆಯಲ್ಲಿ ಒಂದು ಸ್ವಲ್ಪ ಬಿಡಿಸ್ಕೊಂಡು ಹಾಗಾಯಿತು. ಎಷ್ಟೋ ವಿಚಾರಗಳಿದೆ, ನೋಡ್ತಾ ಹೋಗೋಣ ನಾವು. ಅಣ್ಣ, ಕೃಷಿ ಪದ್ಧತಿ, ಕೃಷಿ ಸಮಸ್ಯೆ, ಈ ಬಗ್ಗೆ ಏನೇ ನಮಗೆ ಸಂಶಯ ಆಯಿತೋ ಅದಕ್ಕೆಲ್ಲ ಸ್ಪಷ್ಟವಾಗಿ ಉತ್ತರ ಕೊಟ್ಬಿಟ್ರಿ. ಆದರೆ ಕೊನೆಯಲ್ಲಿ ಒಂದಷ್ಟು ಮಾತು ಹೇಳಿದ್ರಲ್ಲ, ಆಹಾ, ಕೇಳೋಕ್ಕೆ ತುಂಬ ಸೊಗಸಾಗಿದೆ. ಮತ್ತು ಮನಸ್ಸಿನಲ್ಲಿ ಅಂಥದ್ದೊಂದು ಆಸೆ ಎಲ್ರಿಗೂ ಇದೆ. ಆದರೆ ಇವತ್ತು ಅದು ಆಗ್ತಿಲ್ವೇ? ನಾವೆಲ್ಲರೂ ಒಂದು ಜಾತಿ ಬೇಡ, ಒಂದೇ ದೇವರನ್ನು ಪೂಜಿಸಿ ಅಥವಾ ದೇವರೆಲ್ಲ ಒಬ್ಬನೇ ಅಂತ ಪರಿಗಣಿಸಿ ಅಂತೆಲ್ಲ ಎಲ್ಲರಿಗೂ ಅದು ಬೇಕು, ಎಲ್ಲರೂ ಆ ಆಶಯವನ್ನು ಒಪ್ತಿದ್ದೀವಿ. ಆದರೆ ಪಾಲಿಸ್ತಿಲ್ಲ. ಅದು ಎಷ್ಟು ಜಾತಿಗಳು, ಅದು ಎಷ್ಟು ಜಗಳ. ಈ ಸಮಸ್ಯೆಗೆ ಪರಿಹಾರ ಇದೆಯಾ? ಇದು ತುಂಬ ದಿವಸದಿಂದ ಕಾಡ್ತಿರುವಂಥ ಪ್ರಶ್ನೆ. ನನಗೆ ಮುಂದಿನ ಸಂಚಿಕೆಯಲ್ಲಿ ಈ ಪ್ರಶ್ನೆಗೆ ಉತ್ತರ ಬೇಕೇ ಬೇಕು.